ಹಲೋ ಗೆಳೆಯರೇ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಆಗಸ್ಟ್ 15, 2025 ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಮೊದಲ ಹಂತದಲ್ಲಿ ನಾನು ನಿಮಗೆಲ್ಲರಿಗೂ ಇಂಡಿಪೆಂಡೆನ್ಸ್ ಡೇನ ಒಂದು ವಿಷಯನ ಮಾಡ್ತಾ ಇದ್ದೀನಿ. ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇನ್ನೊಂದು 2 ದಿನ ನಾವೇನು ಮಾಡ್ಬೋದು, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗಮನ ಹರಿಸೋದಾದರೆ ಕೆಲವೊಂದಿಷ್ಟು ಇಂಡಿಪೆಂಡೆನ್ಸ್ ಸಂಬಂಧಪಟ್ಟಂಥ ಕನೆಕ್ಟಿವಿಟಿ ಅಥವಾ ಆರ್ಟಿಕಲ್ಸ್ಗಳು ಇರ್ತವೆ. ಓಕೆ, ಅವುಗಳನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಗಮನ ಹರಿಸುವಂಥದ್ದು. ಅಂದರೆ ಈ ಕಳೆದ 79 ವರ್ಷಗಳಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾದ ಮೇಲೆ ನಾವು ನಡೆದು ಬಂದಿರತಕ್ಕಂಥ ಒಂದು ಹಾದಿ ಅಂತ ಹೇಳ್ಬೋದು. ಈವನ್ ನಮ್ಮ ಮೋದಿಜಿಯವರು ಅದರಲ್ಲೂ ಅಮೃತ್ ಕಾಲ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಸಹ ತಂದಿದ್ದಾರೆ. ಅಂದರೆ ಆ ಅಮೃತ್ ಕಾಲ್ ನಡಿನಲ್ಲಿ ನಾವು ಹೆಚ್ಚು ಡೆವಲಪ್ಮೆಂಟ್, ಅಂದರೆ ರಿಮೈನಿಂಗ್ ಡೆವಲಪ್ಮೆಂಟ್ ಏನಿದೆ, ಓಕೆ, 75 ಇಯರ್ಸ್ ಇದ್ದಿರುವಂಥ ಸಂದರ್ಭದಲ್ಲಿ ಇದನ್ನು ಅನೌನ್ಸ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ವಿ. ಇಂಡಿಯಾ ಎಟ್ 75 ನಡಿನಲ್ಲಿ 2022 ನಡಿನಲ್ಲಿ ಕನ್ಸಿಡರ್ ಮಾಡಿದರೆ ಇಂಡಿಯಾ ಎಟ್ 2047ಗೆ ಸಂಬಂಧಪಟ್ಟಂತೆ ನಾವು ನೋಡಿರುವಂಥದ್ದಾದರೆ ಇಲ್ಲಿ ನಾವು 100 ಡೇಸ್ ಆಗ್ತೀವಲ್ಲ, ಈ ಒಂದು ಡ್ಯೂರೇಷನ್ ನಡಿನಲ್ಲಿ ಭಾರತ ಅಮೃತ್ ಕಾಲ್ ರಿಲೇಟೆಡ್ ಇರುವಂಥ ಒಂದು ಆಸ್ಪೆಕ್ಟನ್ನು, ಇದಕ್ಕೆ ರಿಲೇಟೆಡ್ ಇರುವಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರಲ್ಲಿ ನಾವು ಯಾವ ರೀತಿಯಾಗಿ ಸೆಲ್ಫ್ ಸಫಿಷಿಯನ್ಸಿಯನ್ನು, ಆತ್ಮನಿರ್ಭರ್ ಭಾರತವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ಕನಸನ್ನು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಳ್ತಾ ಇರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ಮೊದಲ ಹಂತದಲ್ಲಿ ಇವಾಗ ಬಿಹಾರಲ್ಲಿ ನಡೀತಾ ಇರುವಂಥ ಒಂದು ಇಂಟೆನ್ಸಿವ್ ಎಲೆಕ್ಟೋರಲ್ ಲಿಸ್ಟ್ಗೆ ಸಂಬಂಧಪಟ್ಟಂತಹ ರಿವಿಷನ್ ಏನಾಗ್ತಾ ಇದೆ, ಇವಾಗ ಸುಪ್ರೀಂ ಕೋರ್ಟ್ ಇಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆ. ಓಕೆ, ಇವಾಗ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್, ಸುಪ್ರೀಂ ಕೋರ್ಟ್ನ ಒಂದು ಸಜೆಷನ್ ಯಾವ ರೀತಿಯಾಗಿದೆ ಅಂತ ನಾವು ಗಮನ ಹರಿಸುವಂಥದ್ದು. ಪಾಲಿಟಿ ಸೆಕ್ಷನ್ ಅಡಿನಲ್ಲಿ GS ಪೇಪರ್ 2ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ನಮಗೆ ಸಹಕಾರಿ ಆಗುತ್ತೆ. ಇದರೊಂದಿಗೆ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಜಿಯೋಗ್ರಫಿಗೆ ಸಂಬಂಧಿಸಿದಂತೆ GS ಪೇಪರ್ 1 ಅಡಿನಲ್ಲಿ ಪರ್ಟಿಕ್ಯುಲರ್ಲಿ ನಾವು ಕ್ಲೌಡ್ ಬರ್ಸ್ಟ್ಗೆ ಸಂಬಂಧಿಸಿದಂಥ ಒಂದು ಇಶ್ಯೂವನ್ನು ಇವತ್ತು ಹೋಲಿಸ್ಟಿಕ್ ಆಗಿ ಈ ಒಂದು ಟಾಪಿಕನ್ನು, ಇದರಲ್ಲಿ ಏನೇನು ನಾವು ಕವರ್ ಮಾಡಲೇಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಡೆಮೋಕ್ರೆಟಿಕ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅಗೇನ್ ಮೈಗ್ರೆಂಟ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ ಇದೆ. ಮೈಗ್ರೇಷನ್ ರಿಲೇಟೆಡ್ ಇರುವಂತೆ ಬಾಂಗ್ಲಾದೇಶದಲ್ಲಿಯೂ ಸಹ ಕೆಲವೊಂದಿಷ್ಟು ಇಶ್ಯೂಸ್ ಇದೆ. ಹಾಗಾಗಿ ಈ ಒಂದು ಸಿಟಿಜನ್ಶಿಪ್ ರಿಲೇಟೆಡ್ ಇರುವಂತಹ ಕನ್ಸಿಡ್ರೇಷನ್ ಯಾವ ರೀತಿಯಾಗಿದೆ ಅಂತ ನೋಡುವಂಥದ್ದು. ಮೊದಲ ಹಂತದಲ್ಲಿ ನಾವು ನೋಡ್ತಾ ಇರೋದು, ನೀವು ಈ ಒಂದು ಆರ್ಟಿಕಲನ್ನು ಗಮನ ಹರಿಸ್ಬೋದು. ಈ ಆರ್ಟಿಕಲ್ ಏನು ಹೇಳ್ತಾ ಇದೆ, ಇವಾಗ ರೀಸೆಂಟ್ಲಿ ಬಿಹಾರ್ ಓಟ್ಗೆ ಸಂಬಂಧಪಟ್ಟಂತೆ, ಬಿಹಾರ್ ವೋಟಿಂಗ್ ಲಿಸ್ಟ್ಗೆ ಸಂಬಂಧಿಸಿದಂತೆ, ಆ್ಯಕ್ಚುಲಿ ವೋಟಿಂಗ್ ಲಿಸ್ಟ್ ರಿಲೇಟೆಡ್ ಇರುವಂತೆ ಎಲೆಕ್ಷನ್ ಕಮಿಷನ್ ಇವಾಗ 65 ಲಕ್ಷ ಜನರ ಒಂದು ಲಿಸ್ಟನ್ನು ಕೊಟ್ಟಿದೆ. ಓಕೆ, ಎಷ್ಟು ಜನ ಇದ್ದಾರೆ, 65 ಲಕ್ಷಗಳ ಒಂದು ನೇಮನ್ನು ಇವಾಗ ಮಾಡ್ತಾ ಇದ್ದಾರಲ್ಲ, ಆ ಒಂದು ಲಿಸ್ಟ್ ನಡಿನಲ್ಲಿ, ಅಂದರೆ ನಂಬರ್ ಇದೆ, ಕಂಪ್ಲೀಟಾಗಿ ನೇಮನ್ನು ಕೊಡಬೇಕು. ವೋಟರ್ ಲಿಸ್ಟಲ್ಲಿರುವಂತಹ ನೇಮ್ಸ್ಗಳು ಏನಿದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಎಕ್ಸ್ಕ್ಲೂಡ್ ಮಾಡಿದಾರಲ್ಲ, ಆ ಎಕ್ಸ್ಕ್ಲೂಡ್ ಮಾಡುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸಜೆಷನ್ನ ಕೊಡ್ತಾ ಇದೆ. ನೀವು ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಯಾವ ಒಂದು ಕಾರಣಕ್ಕೋಸ್ಕರ ಅವರನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಓಕೆ, ಡೆತ್ ರೀಸನ್ ಅಂತ ಕನ್ಸಿಡರ್ ಮಾಡ್ತೀವ, ಅಥವಾ ಬೇರೆ ಒಂದು ದೇಶದ ಒಂದು ನ್ಯಾಷನಾಲಿಟಿಯನ್ನು ಹೊಂದಿದ್ದೀರಾ, ಬೇರೆ ಬೇರೆ ರೀಸನ್ಸ್ಗಳ ಆಧಾರದ ಮೇಲೆ ನಮಗೆ ಸರಿಯಾದಂಥ ಒಂದು ರೀಸನ್ಸನ್ನು ಕೊಡಬೇಕು ಅಂತ ಇವಾಗ ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟು ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಕಾಣ್ಬೋದು. ಈ ಹಂತದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು, ಓಕೆ, ಮೊದಲ ಆರ್ಟಿಕಲನ್ನು ನೋಡಿದಿರುವಂಥ ಸಂದರ್ಭದಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ಓಕೆ ಏನು ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್, ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಶ್ಯೂ ಯಾವ ರೀತಿಯಾಗಿದೆ, ಇವಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಪರ್ಟಿಕ್ಯುಲರ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಹಾರ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಡ್ರಾಫ್ಟನ್ನು ರೆಡಿ ಮಾಡಿರೋದಾಗಿ ನಾವು ಕಾಣ್ತಾ ಇದ್ವಿ. ಇದರಲ್ಲಿ ಪಬ್ಲಿಷ್ ಮಾಡಿರೋದು ಆಗಸ್ಟ್ 1ನೇ ತಾರೀಕಿನಂದು ಇವರು ಪಬ್ಲಿಷ್ ಮಾಡಿರೋದಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಸುಪ್ರೀಂ ಕೋರ್ಟು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನೀವು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡಬೇಕು, ಜೊತೆಗೆ ವೋಟರ್ಸ್ಗಳ ಒಂದು ರೈಟನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋಂಥದ್ದಾಗಿ ನಾವು ಕಾಣ್ತಾ ಇದ್ದೀವಿ. ವೋಟರ್ಸ್ ರೈಟ್ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, 21 ಏಜ್ ಇರುವಂಥದ್ದು 18 ಏಜ್ಗೆ ಮಾಡಿದ್ದಾರೆ. ಓಕೆ, 18 ಏಜ್ ಅಂದರೆ 18 ವರ್ಷ ವಯಸ್ಸಿಗೆ ಇರುವಂತಹ ಎಲ್ಲರೂ ಸಹ ಇವತ್ತು ವೋಟ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಇದನ್ನು ನಾವು ಸಂವಿಧಾನಾತ್ಮಕವಾಗಿ 1988ರಲ್ಲಿ ಒಂದು ತಿದ್ದುಪಡಿಯನ್ನು ಜಾರಿಗೆ ತಂದಿದ್ದೇವೆ. ಈ ಒಂದು ತಿದ್ದುಪಡಿಯ ನಂಬರ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಇದು ಅಡಲ್ಟ್ ಫ್ರಾಂಚೈಸ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಏಜನ್ನು ಬದಲಾವಣೆ ಮಾಡಿದ್ದಾರೆ, 21ರಿಂದ 18ಗೆ ಏಜನ್ನು ಲಿಮಿಟ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ 1988ರಲ್ಲಿ ನಾವು ತಂದಿರುವಂಥ ಕಾನೂನಾತ್ಮಕ ಒಂದು ತಿದ್ದುಪಡಿ, ಅದಕ್ಕೆ ಸಂವಿಧಾನಾತ್ಮಕ ತಿದ್ದುಪಡಿ ಅಂತ ಏನು ಕರಿತೀವಿ, ಯಾವ ತಿದ್ದುಪಡಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಮ್ಯಾಂಡೇಟರಿಲಿ ಮೆನ್ಷನ್ ಮಾಡಬೇಕು ಎಲ್ಲರೂ. ಓಕೆ, ಇವಾಗ ಪರ್ಟಿಕ್ಯುಲರ್ಲಿ ಈ ಒಂದು ಇಶ್ಯೂಗೆ ನಾವು ಶಿಫ್ಟ್ ಆಗೋದಾದರೆ ಏನು ಹೇಳ್ತಾ ಇದೆ, ಇವಾಗ 65 lakh ಜನ ಇದ್ದಾರಲ್ಲ, ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಆಲ್ರೆಡಿ ಇವಾಗ. ಓಕೆ, ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಏನು ಸ್ಪೆಸಿಫಿಕ್ ರೀಸನ್ಸ್ಗಳಿದ್ದಾವೆ
ಸೊ ಸ್ಪೆಸಿಫಿಕ್ ಆಗಿರುವಂಥ ಒಂದು ರೀಸನ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡೆತ್ ಆಗಿರ್ಬೋದು, ಅಥವಾ ಮೈಗ್ರೇಷನ್ ಆಗಿರ್ಬೋದು, ಬೇರೆ ಒಂದು ಪ್ರದೇಶಕ್ಕೆ ಹೋಗಿರುವಂಥ ಸ್ಥಿತಿಗತಿಗಳಿರ್ಬೋದು, ಅಥವಾ ನಾವು ಅವ್ರನ್ನ ಟ್ರೇಸ್ ಮಾಡಲಿಕ್ಕೆ ಆಗದೇ ಇರುವಂಥ ಕಂಡೀಷನ್ಸ್ಗಳಿರ್ಬೋದು, ಈವನ್ ನಂಬರ್ಗಳು ಒಂದೊಂದು ಸರ್ತಿ ಡುಪ್ಲಿಕೇಟ್ ಆಗಿರ್ತಾರಲ್ಲ ಆವಾಗೂ ಸಹ ಅವ್ರನ್ನ ರಿಮೂವ್ ಮಾಡಬೇಕಾಗತ್ತೆ. ಈ ಒಂದು ಆಧಾರದ ಮೇಲೆ ನಾವು ಡಿಸಿಷನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕೆ ಅವರನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀವಿ ಅಂತ. ಸೊ ನಮಗೊಂದು ಟ್ರಾನ್ಸ್ಪರೆನ್ಸಿಯನ್ನು ತರಬೇಕಾಗತ್ತೆ. ಇದು ಪಬ್ಲಿಕ್ ಗೊತ್ತಾಗಬೇಕು, ಪಬ್ಲಿಕ್ಕಿಗೆ ಏನು ನಡೀತಾ ಇದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಕಾರ್ಯವನ್ನು ಮಾಡ್ತಾ ಇದೆ ಅಂತ ತಿಳ್ಕೊಳ್ಳುವಂಥ ಹಕ್ಕು ನಮ್ಮೆಲ್ಲರಿಗೂ ಇದೆ. ಓಕೆನಾ? ಸೊ ಹಾಗಾಗಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಒಂದು ಈಗ ನೋಡಿ, ಈ ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಸಜೆಷನ್ ಮಾಡ್ತಾ ಇದೆ ಅಂತಂದರೆ, ಕೆಲವೊಂದು ಸರ್ತಿ ಮಿಸ್ಇನ್ಫಾರ್ಮೇಷನನ್ನು ಸಹ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಆ ಒಂದು ವ್ಯಕ್ತಿ ಎಕ್ಸ್ಕ್ಲೂಡ್ ಮಾಡಿದಾರಲ್ಲ, ಆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಆ ಒಂದು ಸ್ಥಿತಿಗತಿಗಳನ್ನು ಯಾಕೆ ಡಿಲೀಟ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅನ್ನೋದಿರುತ್ತಲ್ಲ. ಸೊ ಹಾಗಾಗಿ ಒಂದು ಮಿಸ್ಇನ್ಫಾರ್ಮೇಷನನ್ನು ನಾವು ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಇಟ್ಸ್ ಆಲ್ ಅಬೌಟ್ ಎನ್ಶೂರಿಂಗ್ ದ ಟ್ರಾನ್ಸ್ಪರೆನ್ಸಿ. ನಮ್ಮ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಅಥವಾ ಪ್ರಜಾಪ್ರಭುತ್ವದ ತತ್ವದ ಅಡಿನಲ್ಲಿ, ಸೊ ಬೇಸಿಕ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಫಂಡಮೆಂಟಲ್ ಕಂಡೀಷನ್ ಅಡಿನಲ್ಲಿ ಎಲೆಕ್ಟೋರಲ್ ರೋಲ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಟ್ರಾನ್ಸ್ಪರೆನ್ಸಿ ಮತ್ತು ವೋಟರ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸರ್ನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಮತ್ತು ಎಕ್ಸ್ಕ್ಲೂಡ್ ಮಾಡಿರ್ತಕ್ಕಂಥ ಜನರು ಏನಿರುತ್ತಲ್ಲ, ಆ ಒಂದು ಲಿಸ್ಟಲ್ಲಿ ಎಕ್ಸ್ಕ್ಲೂಡ್ ಮಾಡಿರ್ತಾರಲ್ಲ, ಅವ್ರಿಗೆ ಸಂಬಂಧಿಸಿದಂತೆ ಒಂದು ಆಬ್ಜೆಕ್ಷನ್ ಫೈಲನ್ನು ಮಾಡ್ಬೋದು. ಎಕ್ಸ್ಕ್ಲೂಡ್ ಮಾಡಿರೋಂಥ ವೋಟರ್ಸ್ಗಳು ಇವತ್ತು ಆಬ್ಜೆಕ್ಷನನ್ನು ಫೈಲ್ ಮಾಡುವಂಥ ಒಂದು ಸ್ಥಿತಿಗತಿಗಳನ್ನು ಕಲ್ಪಿಸಬೇಕು ಅನ್ನುವಂಥದ್ದಾಗಲಿ. ಸೊ ಈವನ್ ನಾವು ಆಧಾರ್ಗೆ ಸಂಬಂಧಪಟ್ಟಂಥ ಪ್ರೂಫನ್ನು ಸಹ ಕೆಲವೊಂದಿಷ್ಟು ಸರ್ತಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಸೊ ಅದನ್ನು ಸಹ ನಾವಿಲ್ಲಿ ಕಾಣ್ಬೋದು. ನಿಮಗೆಲ್ಲ ಗೊತ್ತು, ಇವಾಗ ಬರೀ ನಾವು ಆಧಾರನ್ನು ಹೊಂದಿದರೆ ಮಾತ್ರ ಭಾರತದ ನಾಗರಿಕತ್ವವನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಟಿಜನ್ಶಿಪ್ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಓಕೆನಾ? ಸೊ ಈ ಒಂದು ಹಂತದಲ್ಲಿ ನಾವು ಪರ್ಟಿಕ್ಯುಲರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಇವಾಗ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಒಂದು ಡೈರೆಕ್ಷನ್ ನೀಡಿದೆ. ಸೊ ಇವಾಗ ನಾವು ಡಾಕ್ಯುಮೆಂಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಈವನ್ ಲಿಟಲ್ ಬಿಟ್ ಆಧಾರವನ್ನು ಕನ್ಸಿಡರ್ ಮಾಡಿ. ಸೊ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಫಾರ್ಮಲಿ ಡೈರೆಕ್ಟೆಡ್ ಆಧಾರ್ ಯೂಸ್ಡ್ ಫಾರ್ ದಿಸ್ SIR ಎಕ್ಸಸೈಸ್. ಸೊ ಇವ್ರು ಏನು ಮಾಡ್ತಾ ಇದ್ದಾರಲ್ಲ, ಸ್ಪೆಷಲ್ ಈ ಒಂದು ರಿವಿಷನ್ ಲಿಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಆಧಾರವನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದರ ಆಧಾರದ ಮೇಲೆ ನೀವು ಹೇಳ್ಬೋದು ಇವ್ರು ಯಾಕೆ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಇವಾಗ ಒಂದು ವೇಳೆ ಕಾನೂನಾತ್ಮಕವಾಗಿ ಇದು ಸರಿಯಾಗಿ ಆ್ಯಕ್ಷನನ್ನು ತೆಗೆದುಕೊಳ್ತಾ ಇಲ್ಲ ಅಂತಂದರೆ, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಒಂದು ಸಂವಿಧಾನದ ಅಡಿನಲ್ಲಿ ನಾವು 3 ರೀತಿಯಾದಂತಹ ಅಂಗಗಳನ್ನು ನೋಡ್ತೀವಿ ಅಲ್ವಾ. ಸೊ ಲೆಜಿಸ್ಲೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ, ಲೆಜಿಸ್ಲೇಚರ್ ಓಕೆ ಲಾ ಮೇಕಿಂಗ್ ಬಾಡಿ ಅಂತ ಹೇಳ್ಬೋದು, ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬೋದು, ಹಾಗೂ ಜುಡಿಷರಿ ಅಂತ ಹೇಳ್ತೀವಿ. ರೈಟ್, ಈ 3 ಪಾರ್ಟ್ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಈ ಒಂದು ಲೆಜಿಸ್ಲೇಚರ್ ಏನು ಮಾಡುತ್ತೆ, ಕಾನೂನುಗಳನ್ನು ರೆಡಿ ಮಾಡುತ್ತೆ. ಸೊ ಗೈಡ್ಲೈನ್ಸ್ಗಳನ್ನು ರೆಡಿ ಮಾಡುತ್ತೆ. ಸಂವಿಧಾನದಲ್ಲಿ ಏನೇನು ಫ್ರೇಮ್ವರ್ಕ್ ಇದೆಯಲ್ಲ ಅದರ ಆಧಾರದ ಮೇಲೆ ಕಾನೂನುಗಳನ್ನು ಇದು ರೆಡಿ ಮಾಡುತ್ತೆ. ಸೊ ಈ ಒಂದು ಫ್ರೇಮ್ವರ್ಕ್ನ ಆಧಾರದ ಮೇಲೆ ಲಾ ರೆಡಿ ಆಯಿತು. ಈ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂತಹ ಪಾಲಿಸೀಸ್ಗಳನ್ನು ಅಥವಾ ಲಾಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ಸೊ ಕಾರ್ಯಾಂಗ ಅಂತ ನಾವು ಕರಿತೀವಿ. ಈ ಒಂದು ಎಕ್ಸಿಕ್ಯೂಟಿವ್ ಬಾಡಿ ಈ ಒಂದು ಲಾನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಜುಡಿಷರಿ ಏನು ಮಾಡುತ್ತೆ ಅಂತಂದರೆ, ಈ ಜುಡಿಷರಿಯ ಮೇನ್ ಫಂಕ್ಷನ್ ಅಂತಂದರೆ ಈ 2 ಬಾಡೀಸ್ಗಳು ಲಾ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕೆಲವೊಂದು ಸರ್ತಿ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ಗಳಂತೂ ನಾವು ಕರಿತೀವಿ, ಇವು ಸಂವಿಧಾನಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಇಲ್ವೋ ಅಂತ ಚೆಕ್ ಮಾಡುವಂಥ ಅಧಿಕಾರ ಜುಡಿಷರಿಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಈಗ ಈ ಪರ್ಟಿಕ್ಯುಲರ್ ಇಶ್ಯೂ ನಡಿನಲ್ಲಿ ನೋಡ್ಬೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಇವಾಗ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನಾತ್ಮಕವಾಗಿ ಇರತಕ್ಕಂಥ ಅಂಗ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೇನೋ ಇಲ್ವೋ. ಸೊ ನಮ್ಮ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ನಡಿನಲ್ಲಿ ಇದರ ಮಹತ್ವ ಏನಿದೆ. ಸೊ ಇದು ಪರ್ಟಿಕ್ಯುಲರ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು. ಸೊ ಹಾಗಾಗಿ ಇದು ಸರಿಯಾದಂಥ ಒಂದು ಕಾರ್ಯವನ್ನು ನಡೆಸ್ತಾ ಇದೇನೋ ಇಲ್ಲ ಅಂತ ಚೆಕ್ ಮಾಡುವಂಥ ಒಂದು ಕೆಪಾಸಿಟಿ ಯಾರಿಗಿರುತ್ತೆ ಅಂದರೆ ಜುಡಿಷರಿ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆಗಿರುತ್ತೆ. ಸೊ ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆ ಇವಾಗ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಓಕೆ, ಸೊ ಒಂದು ನ್ಯಾಯಾಂಗ ವ್ಯವಸ್ಥೆ ಎಲ್ಲದರಲ್ಲೂ ಸಜೆಷನ್ ಮಾಡುವಂತಿಲ್ಲ, ಕೆಲವೊಂದಿಷ್ಟು ಎಕ್ಸಂಪ್ಷನ್ಸ್ಗಳು ಇರುತ್ತೆ. ಓಕೆನಾ? ಯಾಕೆಂದರೆ ಪಾರ್ಲಿಮೆಂಟರಿಗೂ ಸಹ ಅದಕ್ಕೆ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಕೆಲವೊಂದಿಷ್ಟು ಫಂಕ್ಷನರೀಸ್ ಇರ್ತವೆ. ಆ ಒಂದು ಫಂಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಜುಡಿಷರಿಗೂ ಸಹ ಲಿಮಿಟೇಷನ್ ಇರುತ್ತೆ. ಯಾವ್ಯಾವ ವಿಷಯದಲ್ಲಿ ಮಾತ್ರ ಇಂಟರ್ಫಿಯರ್ ಆಗ್ಲಿಕ್ಕೆ ಬರುತ್ತೆ ಆ ವಿಷಯದಲ್ಲಿ ಮಾತ್ರ ಅವರು ಇಂಟರ್ಫಿಯರ್ ಆಗ್ಬೋದು. ಸೊ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಒಂದು ವೇಳೆ ಇವರು ಕೊಡ್ತಾ ಇರುವಂತಹ ಸಜೆಷನ್ಸ್ಗಳನ್ನು ನಾವು ಫಾಲೋ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಓಕೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುವಂಥ ಒಂದು ಕಂಡೀಷನನ್ನು ಕಾಡ್ತೀವಿ. ಸೊ ಈ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ತೆಗೆದುಕೊಳ್ಳೋದಾದರೆ, ಸೊ ಇದರಲ್ಲಿ 2 ರೀತಿಯಾದಂಥ ಕಂಡೀಷನ್ಸ್ಗಳಿರುತ್ತೆ. ಒಂದು ಏನಂದರೆ ಕ್ರಿಮಿನಲ್ ಆ್ಯಕ್ಟ್ ಆಗೋದನ್ನು ನಾವು ಕಾಣ್ತೀವಿ, ಇನ್ನೊಂದು ಸಿವಿಲ್. ಓಕೆ, ಇವೆರಡು ಇಂಪಾರ್ಟೆಂಟ್, ಕ್ರಿಮಿನಲ್ ಹಾಗೂ ಸಿವಿಲ್. ಸೊ ಈ ಒಂದು ಕ್ರಿಮಿನಲ್ ಹಾಗೂ ಸಿವಿಲ್ ಅಂತ ನಾವು ಗಮನ ಹರಿಸಿದಾಗ,
ಸಿವಿಲ್ ಅಂತಂದರೆ ಒಂದು ಸ್ವಲ್ಪ ಲಿಟಲ್ ಬಿಟ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಕೋರ್ಟ್ನ ಒಂದು ಡೈರೆಕ್ಷನನ್ನು ಫಾಲೋ ಮಾಡಲಿಲ್ಲ ಅಂತಂದರೆ, ಅದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿಲ್ಲ ಅಂತಂದಾಗ ಸಿವಿಲ್ ಆ್ಯಕ್ಟ್ ಆಗುತ್ತೆ. ಅದ್ರ ಮೇಲೆ ಅವ್ರ ಮೇಲೆ ಚಾರ್ಜಸ್ ಆಗ್ತಾರೆ. ಕ್ರಿಮಿನಲ್ ಆ್ಯಕ್ಟ್ ಅಂತ ಒಂದು ವೇಳೆ ಮಾಡಿರುವಂಥ ಒಂದು ಗ್ರಾವಿಟಿ ತುಂಬ ಸ್ಟ್ರಾಂಗ್ ಆಗಿ ಏನಾದರೂ ಜುಡಿಷರಿ ಫಂಕ್ಷನಿಂಗ್ ಆಗ್ತಾ ಇರುತ್ತಲ್ಲ, ಅದನ್ನು ಏನಾದರೂ ಇದು ತೊಂದರೆಗೊಳಿಸಿದರೆ, ಅದನ್ನು ಏನಾದರೂ ಇದು ಡಿಸ್ಟರ್ಬ್ ಮಾಡಿದರೆ, ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕ್ರಿಮಿನಲ್ ಆ್ಯಕ್ಟ್ ಅಂತ ಹಾಕಲಾಗುತ್ತೆ. ಸೊ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ತಾ ಇದೆ ಅಂತ ನೀವು ಕೇಳ್ಬೋದು. ಇಫ್ ಯು ಆರ್ ಸ್ಟಾರ್ಟಿಂಗ್ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಅವಾಗ ನಿಮ್ಮ ಕ್ವಶನ್ ರೈಸ್ ಆಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ಹೇಳ್ತಾ ಇರುವಂಥ ಒಂದು ಡೈರೆಕ್ಷನ್, ಎಲೆಕ್ಷನ್ ಕಮಿಷನ್ಗೆ ಹೇಳ್ತಾ ಇರುವಂಥ ಡೈರೆಕ್ಷನ್, 65 ಜನ ಲಿಸ್ಟಲ್ಲಿದ್ದಾರೆ, ಆ ಒಂದು ಲಿಸ್ಟಲ್ಲಿರುವಂಥ ಯಾಕೆ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಒಂದು ರೀಸನ್ಸನ್ನು ಕೊಡಬೇಕು ಅಂತ ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಸೊ ಆಧಾರವನ್ನು ಸಹ ಸ್ವಲ್ಪ ಕನ್ಸಿಡರೇಷನನ್ನು ಮಾಡಿ, ಪ್ರೂಫ್ ಆಗಿ ಮಾಡಿ ಅಪ್ಲಿಕೇಶನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅಂತ ನಾವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ವೇಟ್ ಮಾಡಿ. ಇಲ್ಲಿ 2 ರೀತಿಯಾದಂತಹ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿರೋ ಪ್ರಪೋಸಲ್ ಪ್ರಕಾರನೂ ಸಹ ಇಲ್ಲಿ ಒಂದು ಫ್ಯಾಮಿಲಿ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಅಂದರೆ ಪೂನಂ ದೇವಿ ಅನ್ನುವಂಥ ಒಂದು ಫ್ಯಾಮಿಲಿ ಆಧಾರದ ಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಒಂದು ರೈಟ್ಸ್ ಇರುತ್ತೆ, ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಇನ್ಕ್ಲೂಡ್ ಮಾಡಿದರೆ ಎಕ್ಸ್ಕ್ಲೂಡ್ ಮಾಡಿದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ರೈಟ್ಸ್ ಇರುತ್ತೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅಂದರೆ ಅದು ಏನಂತ ಒಂದು ಸ್ಟೇಟಸ್ ಕೊಡಬೇಕಂತ, ಅಂದರೆ ಡೆಡ್ ಆಗಿದೆನೋ ಮೈಗ್ರೆಂಟ್ ಆಗಿದೆನೋ ಒಂದು ಸ್ಟೇಟಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೀಸನ್ಸನ್ನು ಕೊಡಬೇಕು ಅಂತ. ಈವನ್ ನಾ ಹೇಳಿರೋ ಪ್ರಕಾರ ಪೀಪಲ್ ಹ್ಯಾವ್ ಅ ರೈಟ್ ಟು ನೋ. ಓಕೆ, ಸೊ ನಾವು ನೋಡಬೇಕಾಗಿರುವಂಥ ಒಂದು ಕಂಡೀಷನ್ ಇರುತ್ತೆ. ಹಾಗಾಗಿ ಒಂದು ಟ್ರಾನ್ಸ್ಪರೆನ್ಸಿನ ನಾವು ಎನ್ಶೋರ್ ಮಾಡೋದು ಇಂಪಾರ್ಟೆಂಟು ಅನ್ನೋದಾಗಿ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಇಶ್ಯೂ ನಿಮಗೆ ಕ್ಲಿಯರ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಇಶ್ಯೂ ನೋಡೋದಾದರೆ ಇದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಸೆಷನ್ ನಡಿನಲ್ಲಿ ನಾವು ಏನು ಮಾಡೋಣ, ಪೂರ್ತಿ ಪಾಯಿಂಟ್ಸ್ಗಳನ್ನು ಕನ್ಸೋಲ್ಟೇಷನ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ಸೊ ನಿಮ್ಗೆ ಗೊತ್ತಾಗಿದೆ, ಇವಾಗ 40 ಜನರ ಒಂದು ಸಾವಾಗಿದೆ, 100 ಜನ ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಸೊ ಇದು ಪರ್ಟಿಕ್ಯುಲರ್ ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂಥ ಒಂದು ಕ್ಲೌಡ್ ಬರ್ಸ್ಟ್ ಆ್ಯಕ್ಟಿವಿಟೀಸ್. ಸೊ ಕ್ಲೌಡ್ ಬರ್ಸ್ಟ್ ಆ್ಯಕ್ಟಿವಿಟೀಸ್ಗಳು ಇವಾಗ ಸ್ಟ್ರೈಕ್ ಆಗ್ತಾನೇ ಇದೆ. ಜಮ್ಮು ಕಾಶ್ಮೀರ ಆಗಿರ್ಬೋದು, ಈಗ ರೀಸೆಂಟಾಗಿ ಉತ್ತರಾಕಾಶಿ ನಡಿನಲ್ಲಿಯೂ ಸಹ ಆಗ್ತಾ ಇರುವಂಥ ಒಂದು ಇಶ್ಯೂನ ಗಮನ ಹರಿಸ್ತಾ ಇದ್ವಿ. ಸೊ ನೀವು ಇಲ್ಲಿ ನೋಡ್ಬೋದಲ್ವಾ ಎಷ್ಟು ಜನ ಮಿಸ್ಸಿಂಗ್ ಆಗ್ತಾ ಇದ್ದಾರೆ, ಸೊ ಆ್ಯಕ್ಟಿವಿಟೀಸ್ಗಳು ಹೇಗಾಗ್ತಾ ಇದೆ ಅಂತ. ಸೊ ನಮ್ಮ ಒಂದು ಎಕ್ಸಾಮಿನೇಷನ್ ನಡಿನಲ್ಲಿ ಇಂಪಾರ್ಟೆಂಟ್ಲಿ ಈಗ ನೀವು ಥೀಮ್ ಅರ್ಥ ಮಾಡ್ಕೊಳ್ಳಿ. ಈಗ ನ್ಯೂಸ್ನಾಗ ಈ ಥೀಮ್ ಇದೆ ಕಂಪ್ಲೀಟಾಗಿ ಗೊತ್ತಾಯ್ತಲ್ಲ. ಇವಾಗ ಫ್ಲ್ಯಾಶ್ ಫ್ಲಡ್ ಬಗ್ಗೆ ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಓಕೆ, ಫ್ಲ್ಯಾಶ್ ಫ್ಲಡ್ ಆಗ್ತಾ ಇದೆ, ಸೊ ಕೆಲವೊಂದಿಷ್ಟು ರೀಜನ್ಸ್ಗಳಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಎಷ್ಟು ಡೆತ್ ಆಗಿದೆ, ಅವೆಲ್ಲ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನು ಒಮಿಟ್ ಮಾಡಿ, ಆ ಒಂದು ಟಾಪಿಕನ್ನು ಒಮಿಟ್ ಮಾಡಿ. ಇದರಲ್ಲಿ ಜನರಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ನೋಡಿ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅನ್ನುವಂಥದ್ದಾಗಲಿ, NDRF, ಸೊ ಇವರ ಒಂದು ಇನ್ವಾಲ್ವ್ಮೆಂಟ್, ಇವರೆಲ್ಲ ಬರ್ತಾರೆ. ಆ್ಯಂಡ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇರುತ್ತೆ. ಸೊ ಇವರು ಪೊಲೀಸ್ ಟೀಮ್ ಇರ್ಬೋದು, ಆರ್ಮಿಗೆ ಸಂಬಂಧಪಟ್ಟಂಥವ್ರು ಇರ್ಬೋದು, ಇವರೆಲ್ಲ ಸಹ ಈ ಒಂದು ರೆಸ್ಕ್ಯೂ ಆಪರೇಷನ್ ನಡಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು. ಸೊ ನೆಕ್ಸ್ಟ್ ನೋಡೋಣ, ಇವಾಗ ಕ್ಲೌಡ್ ಬಸ್ಟ್ ಅಂತ ನಾವು ಹೇಳಿದ್ವಿ. ಕ್ಲೌಡ್ ಬಸ್ಟ್ ಆಗಿರ್ಬೋದು, ಇದರೊಂದಿಗೆ ಫ್ಲ್ಯಾಶ್ ಫ್ಲಡ್ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಆಗಿರ್ಬೋದು, ಇವುಗಳ ಒಂದು ಡಿಫ್ರೆನ್ಸನ್ನು ಅಥವಾ ಗ್ರಾವಿಟಿ ಆಫ್ ಇಂಪ್ಯಾಕ್ಟನ್ನು ನಾವಿಲ್ಲಿ ಗಮನ ಹರಿಸಬೇಕು. ಸೊ ಪ್ರಥಮ ಹಂತದಲ್ಲಿ ಈಗ ಕ್ಲೌಡ್ ಬರ್ಸ್ಟ್ ಅಂತಂದರೆ ಏನು? ಕ್ಲೌಡ್ ಬರ್ಸ್ಟ್ ಈಗ ಜನರಲಿ ಏನಾಗುತ್ತೆ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನು ನೀವು ಇವತ್ತು ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಇವಾಗ ಕ್ಲೌಡ್ ಬರ್ಸ್ಟ್ ಅಂತ ನಾವು ಗಮನ ಹರಿಸ್ತಾ ಇದ್ದೀವಲ್ಲ, ಈ ಒಂದು ಕ್ಲೌಡ್ ಬರ್ಸ್ಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಡನ್ನಾಗಿ ಆಗುತ್ತೆ, ತುಂಬ ಸಡನ್, ಅಂದರೆ ಕಡಿಮೆ ಒಂದು ಸಮಯದಲ್ಲಿ, ಕಡಿಮೆ ಒಂದು ಟೈಮ್ ಅಡಿನಲ್ಲಿ ನಾವು ಹೆಚ್ಚು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಕಾಣ್ತೀವಿ. ಹಾಗೂ ಇದು ಲೋಕಲೈಸ್ಡ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ನಾವು ಇದನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಇಮಿಡಿಯೇಟ್ ಆ್ಯಕ್ಷನ್ ತೆಗೆದುಕೊಳ್ಳೋದು ಸಹ ತುಂಬ ಇಂಪಾರ್ಟೆಂಟ್ ಅಂತ ಗಮನ ಹರಿಸ್ಬೋದು. ಪ್ರಥಮ ಹಂತದಲ್ಲಿ ಈ ಒಂದು ಕ್ಲೌಡ್ ಬರ್ಸ್ಟ್ ಅಂತಂದರೆ ಏನು? ಇಲ್ಲಿ ಸಡನ್ ಆಗಿರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಈವನ್ ರೈನ್ಫಾಲ್ ತುಂಬ ಇಂಟೆನ್ಸ್ ಆಗಿರುತ್ತೆ. ಓಕೆ, ಟೊರೆನ್ಷಿಯಲ್ ರೈನ್ಫಾಲ್ ಅಂತ ಹೇಳ್ಬೋದು. ರೈನ್ಫಾಲ್ ಎಷ್ಟು ಮಟ್ಟಿಗೆ ಇಂಟೆನ್ಸ್ ಆಗಿರುತ್ತೆ ಅಂತಂದರೆ ನಿಮ್ಗೆ ನಿಯರ್ಲಿ 100 mm, ಓಕೆ, ನಿಯರ್ಲಿ 100 mm ಅಷ್ಟು ಮಳೆ ಒಂದೇ ಒಂದು ಅವರಲ್ಲಿ, ಓಕೆ, ಲೆಸ್ ದೆನ್ ಅವರಲ್ಲಿ ಇಷ್ಟೊಂದು ರೈನ್ಫಾಲ್ ಆಗೋದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇದರ ಒಂದು ಇಂಪ್ಯಾಕ್ಟ್ ಅಥವಾ ಇಂಟೆನ್ಸಿಟಿ ಎಷ್ಟು ಮಟ್ಟಿಗಿದೆ ಅಂತ ನೋಡ್ಕೊಳ್ಳಿ. ಇಂಟೆನ್ಸ್ ಆಗಿರುವಂಥ ಒಂದು ರೈನ್ಫಾಲನ್ನು ನಾವು ಗಮನ ಹರಿಸ್ತಾ ಇದ್ವಿ. ಈವನ್ ಸ್ಮಾಲ್ ಏರಿಯಾನಲ್ಲಿ ಆಗ್ತಾ ಇರೋದನ್ನು ಕನ್ಸಿಡರ್ ಮಾಡ್ಬೋದು. ಹಾಗೂ ಹಿಮಾಲಯನ್ ರೀಜನಲ್ಲಿ ಆಗ್ತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಇದು ಓರೋಗ್ರಾಫಿಕ್ ಲಿಫ್ಟಿಂಗ್ನ ಮುಖಾಂತರ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇದರಿಂದ ಆಗ್ತಾ ಇರುವಂಥ ಒಂದು ರಿಸ್ಕ್ಗಳು ಯಾವ ರೀತಿಯಾಗಿದೆ ಪರ್ಟಿಕ್ಯುಲರ್ಲಿ. ಇದು ಅಂದರೆ ಈ ಒಂದು ಕ್ಲೌಡ್ ಬರ್ಸ್ಟ್ ಆಗ್ತಾ ಇದೆ ಅಂದರೆ ಅಸೋಸಿಯೇಟೆಡ್ ಫಿನಾಮಿನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ಲ್ಯಾಶ್ ಫ್ಲಡ್ಸ್ಗಳಾಗ್ತವೆ, ಲ್ಯಾಂಡ್ ಸ್ಲೈಡ್ಸ್ಗಳಾಗ್ತಾ ಇದ್ದಾವೆ, ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಮೂಲೆ ಸೌಕರ್ಯಗಳು ಏನಿರುತ್ತಲ್ಲ ಒಂದು ಪರ್ಟಿಕ್ಯುಲರ್ ರೀಜನ್ ನಡಿನಲ್ಲಿ ಅದು ಸಹ ಇಂಪ್ಯಾಕ್ಟನ್ನು ಕಾಣ್ತಾ ಇದ್ದೀವಿ. ಇವೆಲ್ಲ ಕೊಲ್ಯಾಪ್ಸ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಅಲ್ಲಿರುವಂಥ ಜನರ ಒಂದು ಲೈಫು ಸಹ ಲಾಸ್ ಆಗುತ್ತೆ.
ಪರ್ಟಿಕ್ಯುಲರ್ಲಿ ನಾವು ಹೇಗೆ ರೆಸ್ಪಾನ್ಸ್ ಮಾಡಬೇಕು, ಇವಾಗ ನಾವು ಹೇಳಿದ್ವಲ್ಲ ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಹಾಗೂ ಆರ್ಮಿ ಫೋರ್ಸ್ ಆಗಿರ್ಬೋದು, ಪೊಲೀಸ್, ಇವೆಲ್ಲವೂ ಸಹ ಪ್ರಾಪರಾಗಿ ಒಂದು ರೆಸ್ಪಾನ್ಸನ್ನು ಮಾಡ್ತಾ ಇರೋದಾಗಿ ಕಾಣ್ತಾ ಇದ್ದೀವಿ. ಈ ಮಲ್ಟಿಪಲ್ ಏಜೆನ್ಸೀಸ್ಗಳು ಕೋಆರ್ಡಿನೇಷನನ್ನು ಮಾಡುತ್ತೆ ಅನ್ನೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಯಾವ ರೀತಿಯಾದಂತಹ ಮೇಜರ್ಸ್ಗಳನ್ನು ತೆಗೆದುಕೊಳ್ಬೇಕು, ಪರ್ಟಿಕ್ಯುಲರ್ಲಿ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಬೇಗನೆ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಸೊ ವೆದರಲ್ಲಿ ಏನು ಚೇಂಜ್ ಆಗ್ತಾ ಇದೆ, ವೆದರ್ ಪ್ಯಾಟರ್ನ್ ಏನು ಚೇಂಜ್ ಆಗ್ತಾ ಇದೆ, ಸೊ ಪರ್ಟಿಕ್ಯುಲರ್ ರೀಜನ್ಸಲ್ಲಿ ನಡಿಯಲ್ಲಿ ಏನು ಇಂಪ್ಯಾಕ್ಟ್ ಆಗ್ಬೋದು ಅಂತ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಇಮಿಡಿಯೇಟಾಗಿ ನಾವು ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಿದರೆ ಸಾಕಷ್ಟು ಹಾನಿಪಾನಿಗಳನ್ನು ನಾವು ಇವತ್ತು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಈವನ್ ಕಮ್ಯುನಿಟಿನೂ ಸಹ ಒಂದು ಪ್ರಿಪ್ರೇಷನನ್ನು ತೋರಿಸ್ಬೇಕಾಗುತ್ತೆ. ಕಮ್ಯುನಿಟಿ ಲೆವೆಲಲ್ಲಿ ನಾವು ಒಂದು ಪ್ರಿಪ್ರೇಷನನ್ನು ಈ ರೀತಿಯಾಗಿ ನಾವು ವಾರ್ನಿಂಗನ್ನು ಕೊಟ್ಟಾಗ ಅವರು ಇಮಿಡಿಯೇಟಾಗಿ ಹೇಗೆ ರೆಸ್ಕ್ಯೂ ಆಪ್ರೇಷನ್ಸನ್ನು ಮಾಡಬೇಕು, ಹೇಗೆ ತಮ್ಮ ಒಂದು ಜೀವವನ್ನು ಕಾಪಾಡ್ಕೋಬೇಕು ಅನ್ನುವಂಥ ಒಂದು ಕಮ್ಯುನಿಟಿ ಲೆವೆಲಲ್ಲೂ ಸಹ ಪ್ರಿಪೇರ್ನೆಸ್ಸನ್ನು ಅವ್ರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಂಡೀಷನನ್ನು ನಾವು ಕಾಣುವಂಥದ್ದು. ಸೊ ಇದರೊಂದಿಗೆ ವೆದರ್ಗೆ ಸಂಬಂಧಪಟ್ಟಂಥ ರೆಡಾರ್ ಕಂಡೀಷನ್ಸನ್ನು ಸಹ ನಾವು ಡೆವಲಪ್ ಮಾಡಬೇಕು. ಹಿಮಾಲಯನ್ ರೀಜನಲ್ಲಿ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಸ್ಟ್ರಾಂಗಾಗಿ ಮಾಡಬೇಕು ಅಂತಂದರೆ ನಮ್ಮ ಒಂದು ರೆಡಾರ್ ರಿಲೇಟೆಡ್ ಇರತಕ್ಕಂತಹ ಸಿಸ್ಟಮ್ಸ್ಗಳು ಸರಿಯಾಗಿರಬೇಕು ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ವೆದರ್ ರಿಲೇಟೆಡ್ ಇರುವಂಥ ಆ್ಯಕ್ಟಿವಿಟೀಸ್ಗಳನ್ನು ಹಿಮಾಲಯನ್ಗೆ ಸಂಬಂಧಪಟ್ಟಂತೆ ಅಥವಾ ಪರ್ಟಿಕ್ಯುಲರ್ ರೀಜನಲ್ಲಿ ಆ್ಯಕ್ಟಿವೇಷನನ್ನು ಮಾಡಬೇಕು ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಮುಂದಿನ ಹಂತದಲ್ಲಿ ಕ್ಲೌಡ್ ಬರ್ಸ್ಟ್, ಫ್ಲ್ಯಾಶ್ ಫ್ಲಡ್ ಹಾಗೂ ಲ್ಯಾಂಡ್ ಸ್ಲೈಡ್ಸ್ಗೆ ಇರುವಂಥ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಪ್ರಥಮ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಕ್ಲೌಡ್ ಬರ್ಸ್ಟ್ ಏನಿದೆಯಲ್ಲ, ಇದರಿಂದ ಆಗುವಂಥ ಇಂಪ್ಯಾಕ್ಟು ಜಾಸ್ತಿ ಇರುತ್ತೆ. ಸೊ ಕಂಪ್ಯಾರೇಟಿವ್ಲಿ ಫ್ಲ್ಯಾಶ್ ಫ್ಲಡ್ ಹಾಗೂ ಲ್ಯಾಂಡ್ ಸ್ಲೈಡ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟು ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಇವೆಲ್ಲನೂ ಸಹ ಒಂದು ಡಿವಾಸ್ಟೇಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಇಶ್ಯೂಸ್ಗಳೇ ಸ್ವಲ್ಪ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸು ಡಿಫ್ರೆಂಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಕ್ಲೌಡ್ ಬರ್ಸ್ಟಿಂಗ್ ನಾರ್ಮಲಿ ಏನಾಗುತ್ತೆ ಅಂತಂದರೆ, ಒಂದು ಮಾನ್ಸೂನ್ ಪ್ಯಾಟರ್ನಿಂದ ಇಂಪ್ಯಾಕ್ಟ್ ಆಗ್ತಾ ಇರೋದೇ. ನಾವು ಕಳೆದ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಇರೋ ಪ್ರಕಾರ ಮಾನ್ಸೂನ್ ಪ್ಯಾಟರ್ನಿಂದ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಬೇ ಆಫ್ ಬೆಂಗಾಲ್ ಹಾಗೂ ಅರೇಬಿಯನ್ ಸಿಯಲ್ಲಿ ಆಗ್ತಾ ಇರುವಂಥ ಒಂದು ವೇರಿಯೇಷನ್ನಿಂದಾಗಿ, ಅಂದರೆ ವೇರಿಯೇಷನ್ ಮೀನ್ಸ್ ದ ಟೆಂಪ್ರೇಚರಲ್ಲಿ ಡಿಫ್ರೆನ್ಸ್ ಆಗ್ತಾ ಇರೋದ್ರಿಂದ ನಾವು ಏನು ಕಾಣ್ತಾ ಇದ್ದೀವಿ, ಮಾನ್ಸೂನಲ್ ಕ್ಲೈಮೇಟ್ ಕಾಣ್ತಾ ಇದ್ದೀವಿ ಓಕೆ ಭಾರತದಲ್ಲಿ. ಸೊ ಇದರ ಆಧಾರದ ಮೇಲೆ ಅಲ್ಲಿ ಡಿಫ್ರೆನ್ಷಿಯಲ್ ಹೀಟಿಂಗ್ ಆಗುತ್ತೆ ಅಂತಂದರೆ ಆವಾಗ ನಾವು ಹೆಚ್ಚು ಮಳೆಯನ್ನು ಕಾಣ್ಬೋದು, ಕಡಿಮೆ ಮಳೆಯನ್ನು ಕಾಣ್ಬೋದು. ಸೊ ಆವಾಗ ಹೆಚ್ಚು ಮಳೆಯನ್ನು ಹೊತ್ತು ಬರ್ತಕ್ಕಂತಹ ಈ ಒಂದು ಮಾನ್ಸೂನ್ ಏನು ಮಾಡುತ್ತೆ, ಕ್ಲೌಡ್ ಬರ್ಸ್ಟನ್ನು ಸಹ ನಮ್ಮ ಹಿಮಾಲಯನ್ ರೀಜನ್ಸಲ್ಲಿ ಕಂಡಕ್ಟ್ ಮಾಡೋದನ್ನು, ಇನ್ಫ್ಲೂಯೆನ್ಸ್ ಮಾಡೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಮಾನ್ಸೂನ್ ಪ್ಯಾಟರ್ನ್ ನೋಡಿದ್ವಲ್ಲ, ಆಮೇಲೆ ಓರೋಗ್ರಾಫಿಕ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್, ಈವನ್ ಪರ್ವತಗಳು ಏನು ಮಾಡ್ತಾ ಇರುತ್ತೆ, ಮೂವ್ ಆಗ್ತಾ ಇರುವಂತಹ ಈ ಮೋಡಗಳನ್ನು ತಡೆ ಹಿಡಿದು ಮಳೆಯನ್ನು ಸುರಿಸುತ್ತೆ. ಸೊ ಆವಾಗ ಮಳೆಯನ್ನು ಸುರಿಸುವಾಗ ಹೆಚ್ಚು ಪ್ರಮಾಣದಲ್ಲಿ, ಭಾರಿ ಪ್ರಮಾಣದಲ್ಲಿ ಸುರಿಯುತ್ತೆ. ನಾನು ಹೇಳಿರೋ ಪ್ರಕಾರ 1 ಅವರಲ್ಲಿ ವಿದಿನ್ 1 ಅವರಲ್ಲಿ ಎಷ್ಟೊಂದು ಇಂಪ್ಯಾಕ್ಟನ್ನು ನಾವು ಕಾಣ್ತಾ ಇದ್ದೀವಿ. ಇದು ಸ್ಮಾಲ್ ಏರಿಯಾನಲ್ಲಿ ಇನ್ಕ್ಲೂಡ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. 100 ಅವರ್ಸ್ ಓಕೆ. ಸೊ 100 ಮಿಲಿಮೀಟರ್ ಅಷ್ಟು ಒಂದು ಅವರ್ ಲೆಕ್ಕದಲ್ಲಿ ನಾವು ಸುರಿಸ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದು ಒಂದು ಎಕ್ಸ್ಟ್ರೀಮ್ ಇಂಟೆನ್ಷನನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸಡನ್ನಾಗಿ ಒಂದು ರೇನ್ ಫಾಲ್ ಆಗುವಂಥ ಒಂದು ಸ್ಥಿತಿಗತಿ ಅಂತ ಗಮನ ಹರಿಸುವಂಥದ್ದು. ಸೊ ಇವಾಗ ಫ್ಲ್ಯಾಶ್ ಫ್ಲಡ್ ಅಂತ ನಾವು ಗಮನ ಹರಿಸೋದಾದರೆ, ಫ್ಲ್ಯಾಶ್ ಫ್ಲಡ್ ಏನಾಗುತ್ತೆ ಅಂದರೆ, ಇವಾಗ ಜಸ್ಟ್ ಒಂದು ಲೋಕಲ್ ಟೆಂಪ್ರೇಚರ್ ಏನಿರುತ್ತೆ, ಅಥವಾ ಇವಾಗ ನಾವು ಹೇಳಿರೋ ಪ್ರಕಾರ ಅಲ್ಲಿ ಒಂದಿರೋ ಸಾಯಿಲ್ ಏನಿರುತ್ತಲ್ಲ, ಸಾಯಿಲ್ ಸರಿಯಾಗಿ ವಾಟರನ್ನು ಅಬ್ಸಾರ್ಬ್ ಮಾಡ್ಕೋತಾ ಇರಲ್ಲ, ಹಾಗೂ ಅಲ್ಲಿ ಒಂದು ಟ್ರೀ ಸ್ಟ್ರಕ್ಚರ್ ಇಲ್ಲದೆ ಇರುವಂಥದ್ದಾಗಲಿ, ಸೊ ಅಥವಾ ಇವಾಗ ಒಂದು ಯಾವುದಾದ್ರೂ ಒಂದು ಲೋಕಲ್ ಲೇಕ್ ಇರುತ್ತೆ ಅಂದರೆ ತುಂಬ ತುಂಬಿಬಿಡುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ಒಂದು ಫ್ಲ್ಯಾಶ್ ಫ್ಲಡ್ ಕ್ರಿಯೇಟ್ ಆಗುತ್ತೆ ಇಮಿಡಿಯೇಟಾಗಿ. ಇವಾಗ ಸ್ನೋ ಮೆಲ್ಟಿಂಗ್ ಆಗುವಂಥ ಕಂಡೀಷನ್ಸ್ ಆಗಿರ್ಬೋದು. ಸೊ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ನೋಡಿ, ರ್ಯಾಪಿಡ್ ಆಗಿರುವಂಥ ಒಂದು ಸ್ನೋ ಮೆಲ್ಟಿಂಗ್ ಆಗ್ತಾ ಇದೆ, ಇಂಟೆನ್ಸ್ ಆಗಿರುವಂಥ ರೈನ್ ಫಾಲ್ ಆಗೋದ್ರಿಂದಲೂ ಸಹ ಅಲ್ಲಿರುವಂಥ ಚಿಕ್ಕ ಪುಟ್ಟ ಲೇಕ್ಗಳು ತುಂಬಿಬಿಟ್ಟು ಹರಿಯುತ್ತೆ. ಆವಾಗ ಫ್ಲ್ಯಾಶ್ ಫ್ಲಡ್ ಆಗುತ್ತೆ, ಪ್ರವಾಹ ಆಗುತ್ತೆ ಅಂತ ನಾವು ಕಾಣ್ಬೋದು. ಈವನ್ ಡ್ಯಾಮ್ಗಳು ಬ್ರೇಕ್ ಆಗುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾದಂಥ ಒಂದು ಎಕ್ಸಾಂಪಲನ್ನು ಫ್ಲ್ಯಾಶ್ ಫ್ಲಡ್ಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಇವಾಗ ಕ್ಲೌಡ್ ಬರ್ಸ್ಟ್ ಅಂತ ನೀವು ನೋಡಿದ್ರಿ, ಅದು ಜನರಲಿ ರೈನ್ಫಾಲ್, ಎಕ್ಸ್ಟ್ರೀಮ್ ಆಗಿರುವಂಥ ಒಂದು ರೈನ್ಫಾಲನ್ನು ಕಾಣ್ತಾ ಇದ್ದೀವಿ. ಲ್ಯಾಂಡ್ ಸ್ಲೈಡ್ ಅಂತಂದರೆ ಇವಾಗ ಈ ಆ್ಯಕ್ಟಿವಿಟೀಸ್ಗಳಂತ ನಾವು ನೋಡಿದಾಗ, ಇವಾಗ ಲ್ಯಾಂಡ್ ಸ್ಲೈಡ್ ನಡಿನಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ಗಳು ಇವೆಲ್ಲ ಏನಂತಂದರೆ ನಮ್ಮ ನ್ಯಾಚುರಲ್ ವೆಜಿಟೇಷನನ್ನು ಅಥವಾ ನ್ಯಾಚುರಲ್ಲಾಗಿ ಯಾವ ರೀತಿಯಾಗಿ ಗುಡ್ಡಗಾಡುಗಳಿರುತ್ತಲ್ಲ ಆ ಒಂದು ಏರಿಯಾಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ನ್ಯಾಚುರಲ್ ಕಂಡೀಷನ್ ಡಿಸ್ಟರ್ಬ್ ಆಗಿರುತ್ತೆ ಓಕೆ. ಸೊ ನಾವು ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಥವಾ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸಿಂದ ಡಿಸ್ಟರ್ಬ್ ಆಗೋದ್ರ ಮುಖಾಂತರ ಅಗೇನ್ ಇವಾಗ ಏನಾಗುತ್ತೆ ಅಂದರೆ ಒಂದು ಗ್ರಾವಿಟಿಯ ಇನ್ಫ್ಲುಯೆನ್ಸ್ನ ಆಧಾರದ ಮೇಲೆ, ಸೊ ಲ್ಯಾಂಡ್ಗಳ ಮೇಲೆ ಇರ್ತಕ್ಕಂಥ ಒಂದು ಡೆಬ್ರೀಸ್ಗಳಾಗಿರ್ಬೋದು, ಬಿಗ್ ರಾಕ್ಸ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಸ್ಲೈಡ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದು ಸಹ ನಾವಿಲ್ಲಿ ಲೊಕೇಟ್ ಆಗಿರುವಂಥ ಅಥವಾ ಇಲ್ಲಿರುವಂಥ ಹ್ಯೂಮನ್ ಸೆಟಲ್ಮೆಂಟ್ಸ್ಗೆ ಹೆಚ್ಚು ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಲ್ಯಾಂಡ್ ಸ್ಲೈಡ್ಸ್. ಸೊ ಲ್ಯಾಂಡ್ ಸ್ಲೈಡು ಇದು ಯಾವಾಗಲೂ ಗ್ರಾವಿಟಿಯ ಆಧಾರದ ಮೇಲೆ ಡೆಬ್ರೀಸ್ಗಳು ಮೂವ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ಮೇಜರ್ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದರೊಂದಿಗೆ ನಾನು ಹೇಳಿರೋ ಪ್ರಕಾರ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಓರೋಗ್ರಾಫಿಕ್ ಅಥವಾ ಮಾಯ್ಶ್ಚರ್ಗೆ ಸಂಬಂಧಪಟ್ಟಂಥ ಒಂದು ಇಂಪ್ಯಾಕ್ಟನ್ನು ಕಾಣ್ತಾ ಇದ್ವಿ. ಅಂದರೆ ವಾಟ್ ಈಸ್ ದ ರೀಸನ್, ವಾಟ್ ಈಸ್ ದ ಪ್ರೈಮರಿ ಕಾಸ್ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಈವನ್ ಫ್ಲ್ಯಾಶ್ ಫ್ಲಡ್, ಹೆವಿ ರೈನ್ಫಾಲ್ ಇದೆ,
ಕ್ಲೌಡ್ ಬಸ್ಟ್ ಇದೆ, ಗ್ಲೇಷಿಯರು, ಇವೆಲ್ಲ ಈ ಫೇಲ್ಯೂರ್ ಆಗುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಅಗೇನ್ ಇದು ಸಹ ಹೆವಿ ರೇನ್ ಆಗ್ತಾ ಇರೋದು, ಅರ್ತ್ ಕ್ವೇಕ್ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು, ಮತ್ತು ಸ್ಲೋಪಲ್ಲಿರ್ತಕ್ಕಂಥ ಒಂದು ಇನ್ಸ್ಟೆಬಿಲಿಟಿ. ಇಟ್ಸ್ ಆಲ್ ಅಬೌಟ್ ಮ್ಯಾಕ್ಸಿಮಮ್ ಇದರಲ್ಲಿ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್, ಹ್ಯೂಮನ್ ಮೇಡ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ಅಂತ ಗಮನ ಹರಿಸೋದು. ಇದು ಲ್ಯಾಂಡ್ ಸ್ಲೈಡ್ಸ್ಗೆ ಸಂಬಂಧಪಟ್ಟಂತೆ. ಸೊ ಇನ್ನು ಮುಂದಿನ ಹಂತದಲ್ಲಿ ಗಮನ ಹರಿಸೋದಾದರೆ, ಸೊ ಇದರ ಒಂದು ಟೈಮ್ ಸ್ಕೇಲು. ಸೊ ಇಲ್ಲಿ ನೋಡ್ಬೋದು, ನೀವು ಆಲ್ರೆಡಿ ನೋಡಿದ್ರಿ ಕ್ಲೌಡ್ ಬಸ್ಟಲ್ಲಿ ವೆರಿ ಶಾರ್ಟ್ ಟೈಮ್, ವೆರಿ ಶಾರ್ಟ್ ಡ್ಯೂರೇಷನಲ್ಲಿ ಆಗುತ್ತೆ, ವಿದಿನ್ ಫ್ಯೂ ಅವರ್ಸಲ್ಲೇ ಆಗುತ್ತೆ. ಇದು ರ್ಯಾಪಿಡ್ ಆಗುತ್ತೆ. ಸೊ ಇದನ್ನು ಸಹ ಒಂದು ರೇನ್ ಆ್ಯಕ್ಟಿವಿಟೀಸಿಂದನೇ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಅದನ್ನು ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸ್ಲೋ, ಅಂದರೆ ಕ್ಲೌಡ್ ಬಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲಿಟಲ್ ಬಿಟ್ ನಾವು ಐಡೆಂಟಿಫೈ ಮಾಡ್ಬೋದು ಅಂತ. ಸೊ ಇದರೊಂದಿಗೆ ನೆಕ್ಸ್ಟ್ ಅಗೇನ್ ಈಗ ಇದು ಸಹ ಸಡನ್ ಆಗೋದು, ಈ ಒಂದು ಫ್ಯೂ ಡೇಸ್ ತೊಗೋಬೋದು, ಫ್ಯೂ ವೀಕ್ಸಲ್ಲಿ ಐಡೆಂಟಿಫೈ ಮಾಡ್ಬೋದು. ಸ್ಲೋ ಇರೋದ್ರಿಂದ ನಾವು ಐಡೆಂಟಿಫೈ ಮಾಡಲಿಕ್ಕೆ ಇದು ಸರಿ ಆಗುತ್ತೆ. ಈವನ್ ಲ್ಯಾಂಡ್ ಸ್ಲೈಡ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನಾವು ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ತುಂಬ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಅಂತ ಗಮನ ಹರಿಸುವಂಥದ್ದು. ಇನ್ನು ನೆಕ್ಸ್ಟ್ ಹಂತದಲ್ಲಿ ಬಂದಾಗ ಯಾವ್ಯಾವ ಏರಿಯಾ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಸೊ ಎಲ್ಲಿ ನೀವು ನೋಡ್ಬೋದು, ಇದೊಂದು ಲೋಕಲೈಸ್ಡ್ ಕಂಡೀಷನಲ್ಲಿರುತ್ತೆ, ಒಂದು ರೀಜನಲ್ಲಿರುತ್ತೆ. ಸೊ ಈವನ್ ರಿವರ್ ಬೇಸಿನ್ಸ್ ಎಲ್ಲಿ ಕಂಡು ಬರುತ್ತೆ, ವ್ಯಾಲಿ ಎಲ್ಲಿ ಕಂಡು ಬರುತ್ತೆ, ಈವನ್ ಸ್ಪೆಸಿಫಿಕ್ ಸ್ಲೋಪ್ ನಡಿ ಇದು ಆಗ್ತಾ ಇರೋದನ್ನು ಲೊಕೇಶನ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈವನ್ ಇದರಿಂದ ಆಗ್ತಾ ಇರುವಂಥ ಒಂದು ಹಜಾರ್ಡಸ್ ಕಂಡೀಷನ್ ಏನಂತಂದರೆ, ಇದು ಫ್ಲ್ಯಾಶ್ ಫ್ಲಡ್ಡನ್ನು ಟ್ರಿಗರ್ ಮಾಡ್ತೀವಿ. ಎಲ್ಲ ಆಲ್ಮೋಸ್ಟ್ ಈಕ್ವಲೆಂಟ್. ಈಗ ಕ್ಲೌಡ್ ಬಸ್ಟ್ ಆಗ್ತಾ ಇದೆ ಅಂದರೆ ಫ್ಲ್ಯಾಶ್ ಫ್ಲಡ್ಡು ಆಗ್ಬೋದು ಅಥವಾ ಲ್ಯಾಂಡ್ ಸ್ಲೈಡ್ಸು ಆಗ್ಬೋದು ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ರ್ಯಾಪಿಡಾಗಿ ಆಗುವಂಥ ಒಂದು ಕಂಡೀಷನ್ ಆಗಿರ್ಬೋದು, ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ, ಕ್ರಾಪ್ ಲಾಸ್ ಆಗುತ್ತೆ ಮತ್ತು ಒಂದು ಪ್ರಾಪರ್ಟಿ ಲಾಸ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈವನ್ ಅಲ್ಲಿ ನಮ್ಮ ಒಂದು ನ್ಯಾಚುರಲ್ ವೆಜಿಟೇಷನ್ ಅಥವಾ ನ್ಯಾಚುರಲ್ ಸ್ಟ್ರಕ್ಚರ್ಗೂ ಸಹ ಇದು ಇಂಪ್ಯಾಕ್ಟನ್ನು ಮಾಡುವಂಥದ್ದಾಗಲಿ, ರಿವರ್ಗಳು ಲಾಸ್ ಆಗೋದು, ಏನೇನೋ ಅಲ್ಲಿ ಏನೆಲ್ಲ ಫುಲ್ ನೋಡೋಕೆ ಮೊದಲು ಹೆಂಗಿರ್ತೈತಿ, ಲ್ಯಾಂಡ್ ಸ್ಲೈಡ್ ಆದರೆ ತುಂಬ ಫುಲ್ ಚೇಂಜ್ ಆಗೋಗ್ಬಿಡುತ್ತೆ, ಒಂದು ಏರಿಯಾನೇ ಡೆಮಾಲಿಷ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದರೊಂದಿಗೆ ನಾವು ಇಲ್ಲಿ ಪರ್ಟಿಕ್ಯುಲರ್ಲಿ ವಾರ್ನಿಂಗ್ ಯಾಕೆ ವಾರ್ನಿಂಗ್ ಸಿಸ್ಟಮ್ ಡಿಫಿಕಲ್ಟಿ ಕ್ಲೌಡ್ ಬಸ್ಟ್ ನಡಿನಲ್ಲಿ, ಯಾಕೆಂದರೆ ಇದು ತುಂಬ ಲೋಕಲೈಸ್ಡ್ ಆಗಿರುತ್ತೆ, ಸ್ಮಾಲ್ ಸ್ಪೇಷಿಯಲ್ ಸ್ಕೇಲ್. ಓಕೆ, ಸೊ ಲೋಕಲೈಸ್ಡ್ ಕಂಡೀಷನ್ ಇರೋದ್ರೆ ತುಂಬ ಲಿಮಿಟೆಡ್ ಆದ ಸ್ಮಾಲ್ ಏರಿಯಾದಲ್ಲಿ ಇದು ಆಗ್ತಾ ಇರೋದ್ರಿಂದ ನಮಗೆ ಪ್ರೆಡಿಕ್ಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ಪಾಸಿಬಿಲಿಟಿ ಹೆಂಗೆ ಆಗುತ್ತಲ್ಲ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಆದರೂ ನಾವು ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಅಷ್ಟೊಂದು ಸ್ಟ್ರಾಂಗ್ ಆಗಿ ಮಾಡ್ತಾ ಇಲ್ಲ ಅಂತ ಗಮನ. ಈ ಮೊದಲು ಇರುವಂಥ ಒಂದು ಎಕ್ಸಾಂಪಲ್ಸ್ ಅಂತಂದರೆ, ಈ ಕ್ಲೌಡ್ ಬಸ್ಗಳು ಇವಾಗ ಲೇ ಮತ್ತು ಲಡಾಖ್ ನಡಿನಲ್ಲಿ ಆಗ್ತಾ ಇರೋದನ್ನು, ಕೇದಾರ್ನಾಥ್ ಆಗಿರ್ಬೋದು, ಇವೆಲ್ಲ ಇಯರ್ಗಳನ್ನು ನೋಡ್ಬೋದು. ಅಂದರೆ ಇಷ್ಟೊಂದು ಎಕ್ಸಾಂಪಲನ್ನು ಕಾಣ್ತಾ ಇದ್ದೀವಿ. ಹಾಗೆ ಟಾಕಿಂಗ್ ಅಬೌಟ್ ಫ್ಲ್ಯಾಶ್ ಫ್ಲಡ್ ಅಂತ ಚಮೋಲಿ ಡಿಸ್ಟ್ರಿಕ್ಟ್ ನಡಿನಲ್ಲಿ ಆಗ್ತಾ ಇರೋದಂತ, ಅಸ್ಸಾಂ ಫ್ಲ್ಯಾಶ್ ಫ್ಲಡ್ಗಳು ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಈವನ್ ಇನ್ನು ಇದು ಲ್ಯಾಂಡ್ ಸ್ಲೈಡ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಆಗಿರ್ಬೋದು, ಮಲೀನ್ ಆಗಿರ್ಬೋದು, ಮತ್ತು ಜೋಶಿಮಠ್, ಈ ಎಲ್ಲ ಏರಿಯಾಗಳಲ್ಲೂ ಸಹ ಈ ಪ್ರೀವಿಯಸ್ಲಿ ಇರುವಂಥ ನ್ಯೂಸಲ್ಲಿ ಇರ್ತಕ್ಕಂಥ ಈ ಏರಿಯಾಗಳಂತ ಹೇಳ್ಬೋದು. ಸೊ ಇದರ ಆಧಾರದ ಮೇಲೆ ನಿಮ್ಗೆ ಕಂಪ್ಲೀಟಾಗಿ ಈ ಒಂದು ಇಶ್ಯೂವನ್ನು ಅಥವಾ ಈ ಒಂದು ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ನೀವು ಸ್ಕ್ರೀನ್ಶಾಟನ್ನು ಹೊಡೆದು ಇಟ್ಕೋಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ಲಿ ನಿಮಗೆ ಸಹಕಾರಿ ಆಗುತ್ತೆ. ಸೊ ಒಂದು ಸರ್ತಿ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ನಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಸೊ ನೀವು ಯಾವ ರೀತಿಯಾಗಿ ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಸೊ ಒಂದು ಟ್ಯಾಬ್ಲೇಷನನ್ನು ಹಾಕಿ, ಇಂಪಾರ್ಟೆಂಟ್ಲಿ ಯಾಕೆ ನಾವು ಕರಿತೀವಿ ಅಂತ ಡೆಫಿನೇಷನನ್ನು ಹಾಕಿ, ಸೊ ಯಾವ ರೀತಿಯಾದಂಥ ಒಂದು ಇಂಪ್ಯಾಕ್ಟನ್ನು ಇದು ಕಾಸ್ ಮಾಡುತ್ತೆ, ಸೊ ಇಲ್ಲಿರುವಂಥ ಮೊದಲಾಗಿರುವಂಥ ಒಂದು ಎಕ್ಸಾಂಪಲ್ಸ್ಗಳನ್ನು ಸಹ ನೀವು ನೆನ್ಪಿಟ್ಕೋಬೋದು. ಸೊ ಈ ರೀತಿಯಾಗಿ ಈ ಒಂದು ಟಾಪಿಕನ್ನು ನೀವು ಕಂಪ್ಲೀಟಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಲ್ಟೇಷನ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ಕ್ರಾಸಿಂಗ್ ಅ ಲೈನ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಓಕೆ, ಕ್ರಾಸಿಂಗ್ ಅ ಲೈನ್ ಅನ್ನುವಂಥ ಒಂದು ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ನೀವು ಇಲ್ಲಿ ಏನು ಕಾಣ್ಬೋದು ಅಂತಂದರೆ, ಇಮಿಗ್ರೇಷನ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ನಡೀತಾ ಇದೆ. ಸೊ ಇಲ್ಲಿ ನಾವು ಬಾರ್ಡರ್ ಇಶ್ಯೂ ಅಂತ ಬಂದಾಗ, ಬಾರ್ಡರ್ ಏರಿಯಾ ಅಂತ ಬಂದಿರುವಂಥ ಸಂದರ್ಭದಲ್ಲಿ ಮಯನ್ಮಾರಿಂದ ಬರ್ತಕ್ಕಂತಹ ಅಲ್ಲಿಂದ ಬರ್ತಕ್ಕಂಥ ರೋಹಿಂಗ್ಯಾ ಒಂದು ಕಮ್ಯುನಿಟಿ ಏನಿದೆಯಲ್ಲ, ಆ ರೋಹಿಂಗ್ಯಾ ಕಮ್ಯುನಿಟಿಗಳು ಸಹ ಬಾರ್ಡರಲ್ಲಿ ಬರ್ತಾ ಇರೋದನ್ನು ಕಾಣ್ತಾ ಇದ್ವಿ. ಸೊ ಅದನ್ನು ಇಶ್ಯೂ ಇರೋದನ್ನು ಗಮನಿಸುವಂಥದ್ದು. ಇದರೊಂದಿಗೆ ಬಾಂಗ್ಲಾದೇಶದಿಂದ ಸಹ ಬರ್ತಾ ಇದ್ದಾರೆ. ಅಂದರೆ ಬಾರ್ಡರ್ ಏರಿಯಾ ಎಲ್ಲೆಲ್ಲಿದೆಯಲ್ಲ, ಆ ಒಂದು ಏರಿಯಾ ನಡಿನಲ್ಲಿ ಬೇರೆ ದೇಶದ ಅಂದರೆ ಸಿಟಿಜನ್ಸ್ಗಳೇನಿರ್ತಾರಲ್ಲ ಬರ್ತಾ ಇದ್ದಾರೆ. ನೆರೆಹೊರೆಯವರಿಗೆ ಸಂಬಂಧಪಟ್ಟಂತೆ ಇದೊಂದು ಇಶ್ಯೂ ಅಂತ ಹೇಳ್ಬೋದು. ಬಾರ್ಡರ್ ಇಶ್ಯೂಸ್ ನಡಿನಲ್ಲಿ ಈ ಒಂದು ಇಮಿಗ್ರೆಂಟ್ಗೆ ಸಂಬಂಧಪಟ್ಟಂಥ ಇಶ್ಯೂ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಪ್ರೆಸೆಂಟ್ ಕಂಡೀಷನಲ್ಲಿ ನೋಡೋದು ಕ್ರಾಸಿಂಗ್ ಅ ಲೈನ್ ಅಂತ ಹೇಳ್ತಾ ಇದೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಏನು ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂತ ಏನು ಕಂಡೀಷನ್ ಇದೆಯಲ್ಲ, ಸೊ ಇವರು ನಮ್ಮ ಒಂದು ದೇಶದಲ್ಲಿರ್ತಕ್ಕಂತಹ ನಾಗರಿಕರಿಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದ್ದೀವಿ. ಯಾಕೆ ಗೊತ್ತಾ, ಇವಾಗ ನಾವು ಇಮಿಗ್ರೆಂಟ್ಸನ್ನು ನಮ್ಮ ದೇಶದಲ್ಲಿ ಹೊರಗಿನವ್ರು ಬಂದಾರಲ್ಲ, ಅವರನ್ನು ಪತ್ತೆ ಹಚ್ಚೋ ಒಂದು ಕಂಡೀಷನ್ ನಡಿಯಲ್ಲಿ ನಮ್ಮ ಭಾರತೀಯರಿಗೆ ತೊಂದರೆಗಳು ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಕೆಲವೊಂದಿಷ್ಟು ಜನದ ಮೇಲೆ ಇವಾಗ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಒಂದು ಪೊಲಿಟಿಕಲ್ ಕನ್ಸರ್ನನ್ನು ಸಹ ಎಂಫಸಸ್ ಮಾಡ್ತಾ ಇದ್ದಾರೆ. ಸೊ ಮೇಜರ್ ಕನ್ಸರ್ನ್ ಏನಿದೆ ಅಂತ ನಾವು ಇಲ್ಲಿ ಗಮನ ಹರಿಸೋದಾದರೆ, ಮೊದಲ ಹಂತದಲ್ಲಿ ನೋಡೋದಾದರೆ, ಇವಾಗ ಇಮಿಗ್ರೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಸೆಕೆಂಡ್,
ಥ್ಯಾಂಕ್ ಯು. ಸಾರಿ. ಸೊ ಇವಾಗ ಕ್ರಾಸಿಂಗ್ ಲೈನ್ ಅಂತ ನೋಡ್ತಾ ಇದ್ವಲ್ಲ, ಪರ್ಟಿಕ್ಯುಲರ್ಲಿ ಇವರು ಡಿಸ್ಕಸ್ ಮಾಡ್ತಾ ಇರೋವಂಥದ್ದು. ಎಸ್, ಇಲ್ಲಿ ನೋಡೋದಾದರೆ ಹಾಂ, ನೀವು ನೋಡಿ, ಈಗ ಸಿಟಿಜನ್ಶಿಪ್ ಆ್ಯಕ್ಟ್ ಅಂತ ಬಂದಾಗ ನಮ್ಗೆ ಏನೇನು ಇಂಪಾರ್ಟೆಂಟ್ಲಿ ಗೊತ್ತಿರಬೇಕು. ನಮ್ಮ ಒಂದು ಭಾರತದ ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕಾನೂನನ್ನು ಹೊಂದಿರ್ತೀವಲ್ಲ, ಒಂದು ಕಾನೂನು ಅಥವಾ ಕಾಯ್ದೆ ಏನಾದರೂ ಇದ್ದೇ ಇರುತ್ತಲ್ಲ. ಸೊ ನಾವು ನಾಗರಿಕರು ಅಂತ ಹೇಗೆ ಡಿಸೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪರ್ಟಿಕ್ಯುಲರ್ಲಿ ನಾವು ಅಂದರೆ ರೀಸೆಂಟ್ ಅಮೆಂಡ್ಮೆಂಟ್ ಅಥವಾ ರೀಸೆಂಟ್ ಚೇಂಜಸನ್ನು ನೋಡೋದಾದರೆ ಸಿಟಿಜನ್ಗೆ ಸಂಬಂಧಪಟ್ಟಂತೆ, ಓಕೆ, ನಾಗರಿಕರಿಗೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟ್ ಪ್ರೀವಿಯಸ್ಲಿ ಅಂದರೆ ಸಿಟಿಜನ್ಶಿಪ್ ಆ್ಯಕ್ಟ್ 1955ನಲ್ಲಿ ಫಸ್ಟ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಅಗೇನ್ ನಾವು ರೀಸೆಂಟಾಗಿ ಆಗಿರುವಂಥ ಒಂದು ಬದಲಾವಣೆಯನ್ನು ಗಮನ ಹರಿಸೋದಾದರೆ 2019ರಲ್ಲಿ ಒಂದು ಕಾಯ್ದೆಯನ್ನು ಅಥವಾ ತಿದ್ದುಪಡಿಯನ್ನು ಜಾರಿಗೆ ತಂದಿದ್ದಾರೆ 2019ರಲ್ಲಿ. ಸೊ ಇದು ಜಾರಿಗೆ ಬಂದಿದ್ದು 2020ರಲ್ಲಿ. ಓಕೆ, ಇದು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲಿ ಏನು ಕಾಯ್ದೆಯನ್ನು ಜಾರಿಗೆ ತಂದರು ಅಂತಂದರೆ 3 ದೇಶದಿಂದ ಬರ್ತಕ್ಕಂತಹ ಬೇರೆ ಬೇರೆ ಕಮ್ಯುನಿಟಿ ಮೆಂಬರ್ಸ್ಗೆ ಸಂಬಂಧಪಟ್ಟಂತೆ ನಾವು ಅವ್ರಿಗೆ ಸಿಟಿಜನ್ಶಿಪ್ಪನ್ನು ಕೊಡಬೇಕು ಬೇಡವೋ ಅಂತ ಒಂದು ಡೇಟನ್ನು ಲಿಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಿದೆ ಅಂತಂದರೆ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಈ ಚೇಂಜ್ ಮಾಡೋದ್ರ ಮುಖಾಂತರ 2019ರಲ್ಲಿ ಸಿಟಿಜನ್ಶಿಪ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿಯನ್ನು ಜಾರಿಗೆ ತಂದಿದ್ದಾರೆ. ಈ ಒಂದು ತಿದ್ದುಪಡಿಯಲ್ಲಿ ಅಫ್ಘಾನಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ್ ಆಗಿರ್ಬೋದು ಮತ್ತು ಪಾಕಿಸ್ತಾನ್. ಓಕೆ, ಸೊ ಈ ಪಾಕಿಸ್ತಾನ್ 3 ರಾಷ್ಟ್ರಗಳಿಂದ ಓಕೆ ಯಾವ್ಯಾವ ಕಮ್ಯುನಿಟೀಸ್ಗಳು ಬರೋದಂತಂದರೆ ಈ ಕಮ್ಯುನಿಟೀಸ್ಗಳನ್ನು ನೋಡೋದಾದರೆ ಪರ್ಟಿಕ್ಯುಲರ್ಲಿ ಹಿಂದೂ ಅಂತ ತೆಗೆದುಕೊಳ್ಬೋದು. ಹಿಂದೂ ಕಮ್ಯುನಿಟಿ ಆಗಿದೆ. 6 ಕಮ್ಯುನಿಟೀಸನ್ನು ಇವರು ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ. 6 ಕಮ್ಯುನಿಟೀಸು 3 ರಾಷ್ಟ್ರದಿಂದ. ಓಕೆ, ಸೊ ಯಾರ್ಯಾರು ಹಿಂದೂ ಕಮ್ಯುನಿಟಿ ಆಗಿರ್ಬೋದು, ಕ್ರಿಶ್ಚಿಯನ್ ಕಮ್ಯುನಿಟಿಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ, ಪಾರ್ಸಿ ಕಮ್ಯುನಿಟಿ ಇದೆ, ಹಾಗೂ ಸಿಖ್ ಕಮ್ಯುನಿಟಿ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಜೊತೆಗೆ ನೋಡ್ತಾ ಇರುವಂಥದ್ದಂದರೆ ಬುದ್ಧ, ಜೈನ್. ಸೊ ಈ ರೀತಿಯಾಗಿ ನಾವು ಒಟ್ಟಾರೆ 6 ಕಮ್ಯುನಿಟೀಸ್ಗಳನ್ನು ಕನ್ಸಿಡರೇಷನ್ ಮಾಡ್ತಾ ಇದ್ದೀವಿ 3 ರಾಷ್ಟ್ರಗಳಿಂದ. ಇದರಲ್ಲಿ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಓಕೆ, 2014 ಡಿಸೆಂಬರ್ 31 ಈ ಒಂದು ಡೇಟ್ ಒಳಗಾಗಿ, ಓಕೆ, ಈ ಒಂದು ಡೇಟ್ ಒಳಗಡೆ ಈ 3 ರಾಷ್ಟ್ರಗಳಿಂದ ಈ 6 ಕಮ್ಯುನಿಟೀಸ್ಗಳು ನಮ್ಮ ದೇಶದ ಬಂದರೆ ಅವ್ರಿಗೆ ಒಂದು ನಾಗರಿಕತ್ವವನ್ನು ಕೊಡಬೇಕು ಅನ್ನುವಂಥದ್ದಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಈವನ್ ಸಿಟಿಜನ್ಶಿಪ್ಗೆ ಅಂದರೆ ರೆಸಿಡೆನ್ಸಿ ಇರ್ತಾರಲ್ಲ, ನಮ್ಮ ದೇಶದಲ್ಲಿ ಆಲ್ರೆಡಿ ನೆಲೆಸಿರ್ತಾರಲ್ಲ, ಅವ್ರಿಗೂ ಸಹ ಇವತ್ತು ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಒಂದು ಲಿಮಿಟೇಷನ್ ಇದೆ. ಸೊ ಮೊದಲು 11 ಇಯರ್ಸ್ ಇರುವಂಥದ್ದನ್ನು 5 ಇಯರ್ಸ್ಗೆ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದಾರೆ. ಓಕೆ, 11 ಇಯರ್ಸ್ ಇರುವಂಥದ್ದನ್ನು 5 ಇಯರ್ಸ್ಗೆ ಚೇಂಜಸ್ ಆಗಿ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಪ್ರೆಸೆಂಟ್ ಕಂಡೀಷನಲ್ಲಿ ಸಿಟಿಜನ್ಶಿಪ್ ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಕನ್ಸಿಡ್ರೇಷನ್. ಈ ಒಂದು ಆ್ಯಕ್ಟ್ ಅಥವಾ ಹೊಸ ಕಾಯ್ದೆ ಏನಿದೆಯಲ್ಲ, ಇದು 6th ಶೆಡ್ಯೂಲ್ಗೆ ಯಾವುದೇ ರೀತಿಯಾಗಿ ಅಪ್ಲೈ ಆಗೋದಿಲ್ಲ. 6th ಶೆಡ್ಯೂಲ್ ನಡಿನಲ್ಲಿ ನಾವು ಯಾರ್ಯಾರನ್ನು ಕಾಣ್ತೀವಿ. ಓಕೆ, ಸೊ ಅಸ್ಸಾಂ ಆಗಿರ್ಬೋದು, ಮಿಜೋರಾಮ್ ಆಗಿರ್ಬೋದು, ಹಾಗೂ ತ್ರಿಪುರಾ, ಮೇಘಾಲಯ. ಓಕೆ, ಈ 4 ಸ್ಟೇಟ್ಗಳಿಗೆ ಯಾವುದೇ ರೀತಿಯಾಗಿ ಈ ಒಂದು ಆ್ಯಕ್ಟ್ ಅಪ್ಲಿಕೇಶನ್ನ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ನಾವಲ್ಲಿ ಇದನ್ನು ಕನ್ಸಿಡರ್ ಮಾಡಲ್ಲ. ಹಾಗೂ ಇನ್ನರ್ ಲೈನ್ ಪರ್ಮಿಟ್ ಇರತಕ್ಕಂತಹ ಸ್ಟೇಟ್ಸ್ಗಳಲ್ಲೂ ಸಹ ಇದನ್ನು ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ ಅಂತ ಈ ಒಂದು ಕಾಯ್ದೆ ನಡಿನಲ್ಲಿ ಅಥವಾ ಈ ಸಿಟಿಜನ್ಶಿಪ್ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನ್ ನಡಿನಲ್ಲಿ. ಓಕೆ, ಸೊ ಆರ್ಟಿಕಲ್ಗೆ ಶಿಫ್ಟ್ ಆಗೋಣ. ಆರ್ಟಿಕಲ್ ನಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ? ಆರ್ಟಿಕಲಲ್ಲಿ ನಾವು ನೋಡೋದಾದರೆ ಇವಾಗ ನಾವು ಒಂದು ಇಮಿಗ್ರೆಂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಎಫರ್ಟ್ಸನ್ನು ಹಾಕ್ತಾ ಇದ್ದೀವಿ. ಓಕೆ, ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ಗೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶದಲ್ಲಿ ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತ. ಬಟ್ ಇವಾಗ ಕನ್ಸಿಡರೇಷನ್ ಏನಿದೆ ಅಂತಂದರೆ ಪ್ರಾಬ್ಲಮೆಟಿಕ್ ಯಾಕೆ ಕ್ರಿಯೇಷನನ್ನು ಮಾಡ್ತಾ ಇದೆ ಅಂದರೆ ಇವಾಗ ಒಂದು ಪೊಲಿಟಿಕಲ್ ಆಸ್ಪೆಕ್ಟನ್ನು ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಇಲ್ಲಿ ನೀವು ನೋಡ್ಬೋದು. ಪೊಲಿಟಿಕಲಿ ಅಂತಂದರೆ ಇಲ್ಲಿ BJP, ಓಕೆ, BJP ರೂಲ್ ಸ್ಟೇಟ್ ಏನಿದೆಯಲ್ಲ, ಸೊ ಲ್ಯಾಂಗ್ವೇಜನ್ನು ಯೂಸ್ ಮಾಡೋದ್ರ ಮುಖಾಂತರ ಬೆಂಗಾಲಿಗೆ ಸಂಬಂಧಪಟ್ಟಂತೆ ಈ ಒಂದು ಐಡೆಂಟಿಟಿ ಕ್ರೈಸಿಸ್ ಆಗ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೀವಿ. ಸೊ ಇವರನ್ನು ನಾವು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಜನರಿಗೆ ಒಂದು ತೊಂದರೆಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಎರರನ್ನು ಕಂಡಕ್ಟ್ ಮಾಡ್ತಾ ಇದೆ. ರಾಂಗ್ಫುಲ್ ಆಗಿರ್ತಕ್ಕಂಥ ಒಂದು ಎರರನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ಇದು ನಮ್ಮ ಒಂದು ಸಿಟಿಜನ್ಸ್ಗೆ ಹಾರ್ಮ್ ಆಗ್ತಾ ಇದೆ. ಓಕೆ, ನಾವೊಂದು ಪ್ರಾಪರ್ ಆಗಿರುವಂಥ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಸಹ ಒಂದು ಇಲ್ಲಿಗಲ್ ಮೈಗ್ರೆಂಟ್ ಅನ್ನುವಂಥ ಟೈಟಲ್ ಕೊಡೋದ್ರಿಂದ, ಬಾಂಗ್ಲಾದೇಶಿಯವ್ರಿಗೆ ಕೊಡೋದ್ರಿಂದ ಅವರು ಮತ್ತೆ ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಒಳಗಾಗಬೇಕು. ಪ್ರಾಪರ್ ಆಗಿರುವಂಥ ಒಂದು ಡಾಕ್ಯುಮೆಂಟೇಷನ್ಸನ್ನು ತೋರಿಸುವಂಥದ್ದಾಗಲಿ. ಇಲ್ಲಿ ನೀವು ಗಮನಿಸಿ, ಪರ್ಟಿಕ್ಯುಲರ್ಲಿ ಒಂದು ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂಥ ಒಂದು ಕ್ರೈಸಿಸನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಅವ್ರಿಗೂ ಸಹ
ಇಲ್ಲಿ ಸಿಟಿಜನ್ಶಿಪ್ ಅಂತ ಗ್ರ್ಯಾಂಟ್ ಮಾಡಿದ್ದಾರೆ 2015ರಲ್ಲೂ ಸಹ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಲ್ಯಾಂಡ್ ಬೌಂಡ್ರಿ ಡಿಸ್ಪ್ಯೂಟ್ ನಡಿನಲ್ಲಿ. ಸೊ ಅವರು ಸಹ ಈ ಒಂದು ಲಿಸ್ಟ್ ನಡಿಲಿ ಎಕ್ಸ್ಕ್ಲೂಷನ್ ಆಗ್ತಾ ಇದ್ದಾರೆ, ಅಂದರೆ ಇಲ್ಲಿಗಲ್ ಇಮಿಗ್ರೇಟ್ ನಡಿಲಿ ಹಾಕ್ತಾ ಇದ್ದಾರೆ. ಅಂದರೆ ನಮ್ಮ ಒಂದು ನಾಗರಿಕರ ತತ್ವದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಸೊ ನಾಗರಿಕತ್ವದಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಗಮನ ಹರಿಸುವಂಥದ್ದು. ಸೊ ಇದರ ಆಧಾರದ ಮೇಲೆ ಒಂದು ಇಶ್ಯೂ ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದರಿಂದ ಕೆಲವೊಂದಿಷ್ಟು ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ ಹಾಗೂ ಸೋಷಿಯಲ್ ಕ್ರೈಸಿಸ್ ಆಗುತ್ತೆ ಅನ್ನುವಂಥದ್ದನ್ನು ಗಮನ, ಎಕನಾಮಿಕಲಿ ಹಾಗೂ ಸೋಷಿಯಲ್ ಇಂಪ್ಯಾಕ್ಟನ್ನು ಇದು ಕಾಸ್ ಮಾಡುತ್ತೆ. ಸೊ ವೆಸ್ಟ್ ಬೆಂಗಾಲ್ ಮೈಗ್ರೆಂಟ್ ವರ್ಕರ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ಇದು ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ಒಂದು ಡಿಸ್ಟರ್ಬೆನ್ಸನ್ನು ಡೆಫಿನೆಟ್ಲಿ ಇದು ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ವರ್ಕ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಸೋಷಿಯಲ್ ಹಾರ್ಮನಿ ಆಗಿರ್ಬೋದು, ಇವೆಲ್ಲನೂ ಸಹ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಆಗುತ್ತೆ. ಇಲ್ಲೇನು ಅನಿಸ್ಬಿಡುತ್ತೆ ಅಂದರೆ ಒಂದು ನಾವು ರಿಲಿಜಿಯಸ್ ಗ್ರೂಪ್ಗೆ ಟಾರ್ಗೆಟನ್ನು ಹಾಕ್ತಾ ಇದ್ದೀವಿ ಅಂತ ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ಅದರ ಆಧಾರದ ಮೇಲೆ ಒಂದು ಪೊಲಿಟಿಕಲ್ ಇಂಪ್ಲಿಕೇಶನ್ಸನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಅಲ್ಲಿರುವಂಥ ಒಂದು ಕಾಂಗ್ರೆಸ್ ಈ ರೀತಿಯಾದಂಥ ಅಥವಾ ಇಲ್ಲಿರುವಂಥ ಒಂದು BJP ಅಜೆಂಡಾ ಹಿಂಗೆ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ, ಅದನ್ನು ಬಿಟ್ಟು ಏನಿಲ್ಲ. ಸೊ ಹಿಸ್ಟಾರಿಕಲ್ ಕಂಟೆಕ್ಸ್ಟನ್ನು ನಾವು ನೋಡೋದಾದರೆ ಪರ್ಟಿಕ್ಯುಲರ್ಲಿ ಇವಾಗ ಕ್ರಾಸ್ ಬಾರ್ಡರ್ ಮೂಮೆಂಟ್ಸ್ ಅಂತ ನೋಡಿದಾಗ ಬಾಂಗ್ಲಾದೇಶ್ ಹಾಗೂ ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ನಾವು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಅಮೆಂಡ್ಮೆಂಟ್ನ ಮುಖಾಂತರ 100th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತ ನೀವು ಗಮನ ಹರಿಸ್ಬೋದು. ಸೊ 100ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನಡಿನಲ್ಲಿನೂ ಸಹ ಈ ಒಂದು ಬಾಂಗ್ಲಾದೇಶ್ ಹಾಗೂ ಇಂಡಿಯಾಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡರೇಷನ್ ಮಾಡ್ತಾರೆ. ಕೆಲವೊಂದಿಷ್ಟು ಏರಿಯಾಗಳನ್ನು ನಾವು ಅವ್ರಿಗೆ ಬಿಟ್ಕೊಟ್ಟಿರುವಂಥದ್ದಾಗಲಿ ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ಒಂದು ವೇಳೆ ಯಾವುದಾದ್ರೂ ಏರಿಯಾ ಪರ್ಟಿಕ್ಯುಲರ್ಲಿ ಭಾರತಕ್ಕೆ ಇನ್ಕ್ಲೂಡ್ ಆತಂತ ತಿಳ್ಕೊಳ್ಳಿ, ಅಲ್ಲಿರುವಂಥ ಜನರು ಸಹ ಏನಾಗ್ತಾರೆ, ನಮ್ಮ ಇದು ಸಿಟಿಜನ್ಶಿಪ್ಪನ್ನು ಪಡ್ಕೊಂಡ್ಬಿಡ್ತಾರೆ. ಸೊ ಯಾರು ಇನ್ಕ್ಲೂಡ್ ಆಗ್ತಾರಲ್ಲ, ತಿದ್ದುಪಡಿ ಮುಖಾಂತರ ನಾವು ಯಾವುದಾದ್ರೂ ಒಂದು ದೇಶದೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಏರಿಯಾ ನಮ್ಮ ದೇಶಕ್ಕೆ ಇನ್ಕ್ಲೂಡ್ ಆತಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿರುವಂತಹ ಸಿಟಿಜನ್ಸ್ಗಳು ಆಟೋಮೆಟಿಕ್ಲಿ ಭಾರತದ ಒಂದು ನಾಗರಿಕತ್ವವನ್ನು ಪಡೆದುಕೊಂಡಿರ್ತಾರೆ. ಸೊ ಇದು ಒಂದು ಪಾಯಿಂಟೇ. ಇದು ಇಂಪಾರ್ಟೆಂಟ್ಲಿ ನಮ್ಗೆ ಗೊತ್ತಾಗಿರ್ಬೇಕಂತ ಇಶ್ಯೂ. ಸೊ ಇದರ ಅಡಿನಲ್ಲಿ ನಾವು ಇವಾಗ ಹಿಸ್ಟಾರಿಕಲಿ ಈ ಒಂದು ಬಾಂಗ್ಲಾದೇಶ್ ಆಗಿರ್ಬೋದು ಹಾಗೂ ಇಂಡಿಯಾ ಆಗಿರ್ಬೋದು ಇದರ ಒಂದು ಕನ್ಸಿಡರೇಷನನ್ನು ಅಂದರೆ ಬಾಂಗ್ಲಾದೇಶ್ಗೆ ಸಂಬಂಧಪಟ್ಟಂಥ ಇಶ್ಯೂ ಏನಿದೆ ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಬಾರ್ಡರ್ ಇಶ್ಯೂಸ್ ಅವರು ಆಲ್ರೆಡಿ ಆ ಟೈಮಲ್ಲಿ ಇನ್ಕ್ಲೂಡ್ ಆಗಿರುವಂಥ ಒಂದು ಕಂಟೆಕ್ಸ್ಟ್ ಇದೆ ಅಂತ ಎಂಫಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಎಡಿಟೋರಿಯಲ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವಿವಾಗ ಬಾರ್ಡರ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಬಾರ್ಡರ್ ಏರಿಯಾ ನಡಿನಲ್ಲಿ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಈ ರೀತಿಯಾದಂಥ ಸ್ಟ್ರಿಕ್ಟ್ ಮೇಜರ್ಸ್ಗಳನ್ನು ತೆಗೆದುಕೊಳ್ತಾ ಇರ್ತೀವಿ. ಎಸ್, ಇಟ್ ಈಸ್ ರೈಟ್. ಒನ್ ಹ್ಯಾಂಡಲ್ಲಿ ಇದು ನಮ್ಮ ಒಂದು ಸೆಕ್ಯೂರಿಟಿ, ಬಾರ್ಡರ್ ರಿಲೇಟೆಡ್ ಇರತಕ್ಕಂಥ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಗಡಿಗೆ ಸಂಬಂಧಪಟ್ಟಂಥ ಒಂದು ಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರ ಒಂದೆಡೆ ಹೋರಾಡ್ತಾ ಇದ್ದರೆ, ಇನ್ನೊಂದೆಡೆ ನಾಗರಿಕತ್ವಕ್ಕೆ ಸಂಬಂಧಪಟ್ಟಂಥ ಒಂದು ಫೈಟ್ ಇದೆ. ಸೊ ಇಲ್ಲಿ ಏನು ಹೇಳ್ಬೋದು, ಒಂದು ಬಾರ್ಡರ್ ಇಶ್ಯೂಸ್ ಅಂತಂದಾಗ ನಾವು ಬೇರೆ ಒಂದು ರಾಷ್ಟ್ರದೊಂದಿಗೆ ಆಗ್ತಾ ಇರುವಂಥ ಒಂದು ಫೈಟನ್ನು ಕನ್ಸಿಡರ್ ಮಾಡ್ಬೋದು. ಇನ್ನೊಂದೆಡೆ ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿರ್ತಕ್ಕಂಥ ನಾಗರಿಕರಿಗೆ ನಾವು ಯಾವ ರೀತಿಯಾಗಿ ಕೊಡ್ತಾ ಇದ್ದೀವಿ ಅನ್ನೋಂಥ ಒಂದು ಫೈಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಬ್ಯಾಲೆನ್ಸ್ಡ್ ಮಾಡುವಂಥ ಒಂದು ಕಂಡೀಷನ್ ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಕೋರ್ ಐಡಿಯಾವನ್ನು ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ನಮ್ಮ ಒಂದು ಇಂಡಿಯನ್ ಸಿಟಿಜನ್ಸ್ಗಳಿಗೆ ನೆಗ್ಲೆಕ್ಟ್ ಮಾಡುವಂತಿಲ್ಲ ಅಂತ ಕಾಣ್ಬೋದು. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ಹಾನರ್ ಇಂಡಿಯಾಸ್ ಲೆಗಸಿ, ಡಿಫೆಂಡ್ ಇಟ್ಸ್ ಡೆಮೋಕ್ರಸಿ ಅಂತ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಎಂಫಸಿಸ್ ಮಾಡ್ತಾ ಇರೋದು ನಾವು ಡೆಮೋಕ್ರಸಿಯನ್ನು ಡಿಫೆಂಡ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ನಮ್ಮ ಒಂದು ಲೆಗಸಿ ಏನಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ನಾವು ಗಮನ ಹರಿಸುವಂಥದ್ದು ಆದರೆ ನಾವು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಸ್ ಅ ಸೆಡ್ ಬಿಫೋರ್, ಯು ಆಲ್ ವೆರಿ ವೆಲ್ ನೋ 79th ಇಂಡಿಪೆಂಡೆನ್ಸ್ ಡೇನ ನಾವು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಇವಾಗ ನಾವು ಬ್ರಿಟಿಷರಿಂದ ಮುಕ್ತಗೊಂಡಿದ್ದೀವಿ ಅಂತ ಏನೋ ಹೇಳ್ತಾ ಇದ್ದೀವಿ. ಆ ಥರ ಹೇಗೆ ಟ್ರೈ ಮಾಡ್ತಾರೆ ಅಂದರೆ, ಬ್ರಿಟಿಷ್ ಅವರ ಒಂದು ಅಡಿನಲ್ಲಿ ನಾವು ಏನಿದ್ವಲ್ಲ ಅವರಿಂದ ನಾವು ಹೊರಗಡೆ ಬಂದಿದ್ದೀವಿ. ಈ ಒಂದು ಕೊಲೊನಿಲಿಸಮ್ ಇವುಗಳಿಂದ ಹೊರಗಡೆ ಬಂದಿದ್ದೀವಿ ಹೊರತಾಗಿ ನಿಜವಾಗ್ಲೂ ನಾವು ಡೆವಲಪ್ ಆಗಿದ್ದೀವ ಅಂತ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಟಾಸ್ಕ್ ಏನು, ನಮ್ಮ ಒಂದು ಡೆಮೋಕ್ರಸಿನ ಎತ್ತಿ ಹಿಡಿಯುವಂಥ ಒಂದು ಟಾಸ್ಕ್. ಸೊ ಇವಾಗ ಪರ್ಟಿಕ್ಯುಲರ್ಲಿ ಡೆಮೋಕ್ರಸಿ ಅಂತ ಬಂದಾಗ ನಾವು ಹೇಗೆ ಅಲ್ಲಿರುವಂಥ ಒಂದು ಪ್ರಿನ್ಸಿಪಲ್ಸ್ಗಳನ್ನು, ಅಂದರೆ ನಾವು ಸಿಟಿಜನ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ, ನಮ್ಮ ದೇಶದ ಒಂದು ನಾಗರಿಕರಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಹಾಗೆ ನಮ್ಮ ದೇಶದ ಬೇಸಿಕ್ ತತ್ವಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದರೆ ಸಂವಿಧಾನದಲ್ಲಿ ಪ್ರಿಯಾಂಬಲನ್ನು ಕಂಪಲ್ಸರಿ ಓದಬೇಕು. ನಾವು ಯಾವ ರೀತಿಯಾಗಿ ಅಲ್ಲಿ ತತ್ವಗಳನ್ನು ಫಾಲೋ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಫಾದರ್ಸ್ಗಳ ಒಂದು ಕನ್ಸಿಡರೇಷನ್ ಯಾವ ರೀತಿಯಾಗಿತ್ತು, ಅವರು ಸಂವಿಧಾನವನ್ನು ಫ್ರೇಮ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಮೈಂಡ್ಸೆಟ್ ಯಾವ ರೀತಿಯಾಗಿತ್ತು, ಅವರು ಫ್ಯೂಚರ್ ಇಂಡಿಯಾವನ್ನು ಯಾವ ರೀತಿಯಾಗಿ ಕನ್ಸಿಡರೇಷನನ್ನು ಮಾಡ್ತಾಯಿದ್ರು, ನಮ್ಮ ಕಂಪ್ಲೀಟ್ ತತ್ವ ಏನಿದೆಯಲ್ಲ, ಒಂದು ಬೇರೆ ದೇಶ ಇವಾಗ ಬೇರೆ ನಾಗರಿಕರು ಭಾರತ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಒಂದು ಪ್ರಿಯಾಂಬಲನ್ನು ಅಥವಾ ಪ್ರಸ್ತಾವನೆಯನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು, ಇಲ್ಲಿರುವಂಥ ಪ್ರಿನ್ಸಿಪಲ್ಸ್ಗಳಲ್ಲಿದ್ದಾವೆ ಅಂತ. ಸೊ ಬಟ್ ಇಲ್ಲಿ ರಿಯಲ್ ಕ್ವಶನ್ ಏನಿದೆ, ನಮ್ಮ ಆಥರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಇವಾಗ ಇಂಡಿಪೆಂಡೆನ್ಸ್
ಅಂತಂದಮೇಲೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಪೊಲಿಟಿಕಲಿ ನಾವು ಅವರಿಂದ ದೂರ ಆಗಿದ್ದೀವಿ, ಅಥವಾ ಅವರ ನಡಿಯಲ್ಲಿ ನಾವೇನು ರಾಜಕೀಯ ಅವ್ರು ಮಾಡ್ತಿದ್ರಲ್ಲ ಆ ಒಂದು ರಾಜಕೀಯ ನೀತಿಯಿಂದ ನಾವು ದೂರ ಆಗಿದ್ದೀವಿ ಅಂತ ಅಷ್ಟೇ ಅಲ್ಲ. ರಿಯಲ್ ಕ್ವಶನ್ ಏನಂತಂದರೆ ಡೆಮೋಕ್ರಸಿ, ಸೆಕ್ಯುಲರಿಸಮ್ ಹಾಗೂ ಹಾರ್ಮನಿ ಇರಬೇಕು, ಸೋಷಿಯಲ್ ಪ್ರೋಗ್ರೆಸ್ ಇರಬೇಕು. ಈ ಕಂಟೆಕ್ಸ್ನ ಅಡಿನಲ್ಲಿ ನಾವು ಹೋಗ್ತಾ ಇದ್ದೀವ ಅಂತ ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈಕ್ವಾಲಿಟಿ ಬಿಫೋರ್ ಲಾ, ಆರ್ಟಿಕಲ್ 14 ಹೇಳುತ್ತೆ ನಮಗೆ, ಸಂವಿಧಾನದಲ್ಲಿ ಆರ್ಟಿಕಲ್ 14 ಹೇಳುತ್ತೆ ನಮಗೆ ಈಕ್ವಾಲಿಟಿ ಬಿಫೋರ್ ಲಾ. ಇದನ್ನು ನಾವು ಎತ್ತಿ ಹಿಡಿತಾ ಇದ್ದೀವ. ಸೊ ಇವಾಗ ಪುವರ್ ಪೀಪಲ್ಗಳನ್ನು ಎತ್ತಿ ಹಿಡಿತಾ ಇದ್ದೀವ ಅಂತ ಗಮನ ಹರಿಸ್ತಾ ಇದ್ದೀವಿ. ಈವನ್ ನೀವು ಗಮನ ಹರಿಸ್ಬೋದು, ಭಾರತದಲ್ಲಿ ರೀಸೆಂಟಾಗಿ ಜಿನಿ ಕೊಯಿಫಿಷಿಯಂಟ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಭಾರತ ಇಂಪ್ರೂವೈಸೇಷನನ್ನು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದು ಇನ್ಕಮ್ ಇನ್ಇಕ್ವಾಲಿಟಿಯನ್ನು ಅಥವಾ ಸೊ ಎಷ್ಟು ಮಟ್ಟಿಗೆ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತ ಹೇಳುತ್ತೆ. ಓಕೆ, ಸೊ ಇದರ ಆಧಾರದ ಮೇಲೆ ಇವಾಗ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರಿಯಾಲಿಟಿ ಎಷ್ಟು ಮಟ್ಟಿಗಿದೆ ಅಂದರೆ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರಿಯಾಲಿಟಿ ಅಂತ ಬಂದಾಗ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಇನ್ಇಕ್ವಾಲಿಟಿ ಎಷ್ಟು ಮಟ್ಟಿಗಿದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇವಾಗ ವಲ್ನರಬಲ್ ಗ್ರೂಪ್ ಅಥವಾ ಕೆಲವೊಂದಿಷ್ಟು ಫಾರ್ಮರ್ಸ್ಗಳಿರ್ತಾರೆ, ಅಥವಾ ಡಿಫ್ರೆಂಟ್ ಟ್ರೈಬಲ್ ಗ್ರೂಪ್ಸ್ ಅಂತ ಇರ್ತಾರೆ, ಮಹಿಳೆಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಇವ್ರನ್ನೆಲ್ಲ ನಾವು ಸರಿಯಾಗಿ ನೋಡ್ಕೋತಾ ಇದ್ದೀವಾ ಅನ್ನೋದು ಕ್ವಶನ್ ಮಾರ್ಕ್. ಸೊ ಇದರ ಆಧಾರದ ಮೇಲೆ ಒಂದು ಅಂದರೆ ಇದು ಆ್ಯಕ್ಚುಲಿ ಮೇನ್ಸ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಮೇನ್ಸಲ್ಲಿ ನಾವು ಹೇಗೆ ಇಶ್ಯೂವನ್ನು ಅಡ್ರೆಸ್ ಮಾಡಬೇಕು ಅಂತ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಸಹ ಸರ್ಕಾರ ಸ್ಟ್ರಿಕ್ಟ್ ಮೇಜರ್ಸ್ಗಳನ್ನು ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಡೇಟಾ ಸಂಬಂಧಪಟ್ಟಂತೆಯೇ ಗಮನ ಹರಿಸೋದಾದರೆ, ಓಕೆ, ಇವಾಗ ಡೇಟಾ ವೈಲೇಷನ್ ಆಗುತ್ತೆ. ಫಾರ್ ಡೇಟಾ ಅನ್ನೋಕ್ಕಿನ್ನೂ ಮಿಸ್ಇನ್ಫಾರ್ಮೇಷನ್ ಅನ್ಬೋದು, ಫೇಕ್ ಇನ್ಫಾರ್ಮೇಷನ್. ಇವಾಗ IPC 124 ಇದೆಯಲ್ಲ, ಅದರಿಂದ ಎಷ್ಟೊಂದು ಆ್ಯಕ್ಷನ್ಸನ್ನು ಸರ್ಕಾರ ತೆಗೆದುಕೊಂಡಿದೆ, ಎಷ್ಟರ ಮಟ್ಟಿಗೆ ಫ್ರೀ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ರೆಸ್ಟ್ರಿಕ್ಟ್ ಮಾಡಿದೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಇವಾಗ ನಾವು ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನು ಹಾಕ್ತಾ ಇರೋದ್ರಿಂದ ಇವಾಗ PIBಗೆ ಒಂದು ಫ್ಯಾಕ್ಟ್ ಚೆಕಿಂಗ್ ಏಜೆನ್ಸಿ ಅಂತಲೂ ಸಹ, ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಅಂತ PIBಗೆ ಸರ್ಕಾರ ಒಂದು ಪರ್ಮಿಷನನ್ನು ಕೊಟ್ಟಿರುವಂಥದ್ದು. ಅಂದರೆ ಏನೇ ಒಂದು ಡೇಟಾ ಬರುವಾಗ ಅದೇನಾದರೂ ಫೇಕ್ ನ್ಯೂಸ್ ಇದೆನಾ ಅಥವಾ ಸರ್ಕಾರಕ್ಕೆ ಏನಾದರೂ ಥ್ರೆಟ್ ಬರುತ್ತಾ ಇದೆನಾ, ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಆಗಿದ್ದು PIB ಆ್ಯಕ್ಟ್ ಮಾಡ್ತಾ ಇರೋದಂದ್ರೆ ಸರ್ಕಾರದ ಅಡಿನಲ್ಲೇ ಈ ರೀತಿಯಾದಂತಹ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನು ತಡೆಗಟ್ಟಬೇಕು ಅಂತ, ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಕಂಟೆಕ್ಸ್ನ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡ್ತಾ ಇರೋದು ಆ್ಯಂಟಿ ನ್ಯಾಷನಲಿಸಮ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಗಮನ ಹರಿಸ್ಬೋದು. ಸೊ ಹಾಗಾಗಿ ಇವಾಗ ಕೆಲವೊಂದಿಷ್ಟು ಪಾಲಿಟಿಕ್ಸ್ಗಳನ್ನು ನಾವು ಗಮನ ಹರಿಸೋದಾದರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಜನರನ್ನು ಡಿವೈಡ್ ಮಾಡ್ತಕ್ಕಂತಹ, ಇಲ್ಲಿ ಕಾಣ್ಬೋದು ಡಿವಿಸಿವ್ ಪೊಲಿಟಿಕ್ಸ್ ಅಂತಂದರೆ ಇಲ್ಲಿ ಬೇರೆ ಬೇರೆ ಈ ಒಂದು ಒಂದೇ ನ್ಯಾಷನಲಿಸಮ್ ಇದನ್ನು ಸಹ ಮೈನಾರಿಟಿ, ಮೆಜಾರಿಟಿ, ಕಮ್ಯುನಲ್ ಕಂಡೀಷನ್ಸ್ಗಳು ಇವುಗಳನ್ನೆಲ್ಲ ನೋಡೋದ್ರ ಮುಖಾಂತರ ಒಂದು ಡಿವಿಷನ್ ಕಂಡೀಷನ್ಸನ್ನು ಮತ್ತು ಮೈನಾರಿಟಿ ನಡುವೆ ಒಂದು ಹೇಟ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನ ಹರಿಸ್ಬೋದು, ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟೀಸ್ಗಳು ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಕಂಪ್ಯಾರಿಸನ್ ಮಾಡೋದಾದರೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆ ಎಷ್ಟು ಫೋಕಸ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಪ್ರೋಗ್ರಾಮ್ಸ್ಗಳನ್ನು, ಅದು ಎಲೆಕ್ಷನ್ ಮುಂದೆ ಇರುವಂಥ ಸಂದರ್ಭದಲ್ಲಿ ಫ್ರೀಬೀಸ್ಗಳನ್ನು ಅನೌನ್ಸ್ ಮಾಡೋದು, ಈ ಕಮ್ಯುನಿಟಿ ಡೆವಲಪ್ಮೆಂಟ್, ಆ ಕಮ್ಯುನಿಟಿ ಡೆವಲಪ್ಮೆಂಟ್, ಇದೆಲ್ಲ ಯಾರು ಮಾಡ್ತಾರೆ, ನಮ್ಮ ಲೀಡರ್ಸ್ಗಳು ಮಾಡ್ತಾ ಇದ್ದಾರೆ. ಓಕೆ, ಸೊ ಪೊಲಿಟಿಕಲ್ ಪಾರ್ಟೀಸ್ಗಳು ಒಂದು ಇನಿಷಿಯೇಟಿವ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೀವು ಗಮನ ಹರಿಸಿ. ಸೊ ಇದರ ಆಧಾರದ ಮೇಲೆ ನಾವು ಹೇಳ್ಬೋದು, ನಮ್ಮ ಒಂದು ತತ್ವದಡಿನಲ್ಲಿ ನಾವು ಏನು ಮಾಡಬೇಕಾಗಿದೆ, ಹಾರ್ಮನಿಯನ್ನು ಎನ್ಶೋರ್ ಮಾಡಬೇಕಾಗಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಡಿವಿಷನ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಸ್ಗಳು ನಡೀತಾ ಇದೆ. ಮೈನಾರಿಟಿ ಮೆಜಾರಿಟಿ ಅಂತಕ್ಕದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದೇರ್ ಪೊಲಿಟಿಕಲ್ ಅಜೆಂಡಾ. ಓಕೆ, ಸೊ ಇದರ ಆಧಾರದ ಮೇಲೆ ಸಹ ನಾವು ಪೊಲಿಟಿಕ್ಸನ್ನು ಯಾವ ರೀತಿಯಾಗಿ ರೈಸ್ ಆಗಿದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಈವನ್ ನಮ್ಮ ಒಂದು ಫೆಡರಲಿಸಮ್ ಪ್ರಿನ್ಸಿಪಲ್ ಮೇಲೆ ಇದು ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಎಸ್, ಫೆಡರಲಿಸಮ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸ್ಟೇಟ್ ಗೌರ್ಮೆಂಟ್ ಹಾಗೂ ಕೇಂದ್ರ ಸರ್ಕಾರ, ಓಕೆ, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸಹ ಕೋಆಪ್ರೇಟಿವ್ ಆಗಿ ಇವತ್ತು ಆಕ್ಟಿವ್ ಆಗಿರಬೇಕು. ಈವನ್ ಪೊಲಿಟಿಕಲ್ ಡೈಮೆನ್ಷನ್ಸ್ ಆಗಿರ್ಬೋದು, ಏನೋ ಎಕನಾಮಿಕ್ ಕೋಆಪ್ರೇಷನ್ಸ್ ಆಗಿರ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಅವರ ಒಂದು ಆಡಳಿತಾತ್ಮಕ ವ್ಯವಸ್ಥೆ ನಡಿನಲ್ಲಿ ಒಂದು ಕೋಆಪ್ರೇಷನನ್ನು ತರಬೇಕಾಗುತ್ತೆ. ಬಟ್ ಇವಾಗ ಏನಾಗ್ತಾ ಇದೆ, ಪ್ರೆಸೆಂಟ್ ಕಂಡೀಷನ್ ನಡಿನಲ್ಲಿ ಸಾಕಷ್ಟು ಸೆಂಟ್ರಲೈಸ್ಡ್ ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಸ್ಟೇಟ್ಸ್ಗೆ ಬೇಕಾಗ್ತಕ್ಕಂಥ ಒಂದು ಅಟಾನಮಿ ಸಿಗ್ತಾ ಇಲ್ಲ, ಅವರ ಒಂದು ಆಡಳಿತದಲ್ಲಿ ಅಟಾನಮಿ ಸಿಗದೇ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಫೆಡರಲಿಸಮ್ ಕಂಟೆಕ್ಸ್ನಿಂದ ದೂರ ಹೋಗ್ತಾ ಇದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಒಂದು ಎಕ್ಸಾಂಪಲ್ ಏನು ತೊಗೊಂಡಿದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಪೋಸಲ್ಗೆ ಸಂಬಂಧಪಟ್ಟಂತೆಯೂ ಸಹ ಎಷ್ಟೋ ಸ್ಟೇಟ್ಸ್ಗಳು ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ಇಟ್ ಈಸ್ ಗುಡ್. ಕೆಲವೊಂದಿಷ್ಟು ಕಂಟೆಕ್ಸ್ಟನ್ನು ನೋಡಿದಾಗ ಇದು ಒನ್ ಎಲೆಕ್ಷನ್
ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಇನಿಷಿಯೇಟಿವ್ ಚೆನ್ನಾಗಿದೆ. ಬಟ್ ಸ್ಟೇಟ್ಸ್ಗಳ ಒಂದು ಕನ್ಸರ್ನನ್ನು ಸಹ ಅವ್ರು ಏನು ಅಡ್ರೆಸ್ ಮಾಡಬೇಕಾಗತ್ತೆ. ಕೆಲವೊಂದಿಷ್ಟು ಪ್ರೋಗ್ರಾಮ್ಸನ್ನು ನಾವು ತರುವಂಥ ಸಂದರ್ಭದಲ್ಲಿ ಸ್ಟೇಟ್ಸ್ಗಳ ಒಂದು ಪರ್ಮಿಷನ್ನೇ ತೊಗೊಂಡಿರೋದಿಲ್ಲ. ಓಕೆ, ಸ್ಟೇಟ್ಸ್ಗಳು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಿ, ಈಗ ರೀಸೆಂಟಾಗಿ ಇಶ್ಯೂನೇ ಕನೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನಲ್ಲಿ ಒಂದು ಬೇಸಿಕ್ ಇಶ್ಯೂ ಏನಂತಂದರೆ ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಲ್ಲಿ 3 ಲ್ಯಾಂಗ್ವೇಜನ್ನು ನಾವು ಫಾಲೋ ಮಾಡಲ್ಲ, 2 ಲ್ಯಾಂಗ್ವೇಜ್ ಪ್ರಿನ್ಸಿಪಲನ್ನು ಫಾರ್ಮುಲಾನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡಿನಲ್ಲಿ 3 ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದೆ. ಹಿಂದಿ ಆರ್ ಅದರ್ ಲ್ಯಾಂಗ್ವೇಜನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಲಾಂಗ್ ವಿತ್ ಇಂಗ್ಲೀಷ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಆಧಾರದ ಮೇಲೆ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ತರ್ತಾ ಇರುವಂತಹ ಪಾಲಿಸಿ ಸ್ಟೇಟ್ಗಳನ್ನು ಕನ್ವಿನ್ಸ್ ಮಾಡುವಂಥದ್ದು ಇರಬೇಕು ಅಂತ. ಈಗ ನೋಡಿ, ಸ್ಟಾರ್ಟಿಂಗ್ GSTನ ತಂದಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸ್ಟೇಟ್ಸ್ಗಳು ನೋ ಅಂತ ಹೇಳ್ತಾ ಇದ್ರು. ಬಟ್ ಏನಾಯಿತು ಅಂದರೆ, ಆಮೇಲೆ GSTಯಿಂದ ಯೂಸ್ ಆಗುವಂಥ ಒಂದು ಕಂಡೀಷನ್ ಆಗಿರ್ಬೋದು, ಈವನ್ GST ಪ್ರೋಗ್ರಾಮ್ ನಡಿಯಲ್ಲಿ ನಾವು ಕಂಪೆನ್ಸೇಷನನ್ನು ಸಹ ಕೊಡ್ತೀವಿ ಅಂತ ಸರ್ಕಾರ ಮುಂದಾಗಿರುವಂಥ ಸ್ಥಿತಿಗತಿಗಳನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಸೊ ಅದರಿಂದ ಬೆನಿಫಿಟ್ ಆಗೋದು ಇವಾಗ ಸ್ಟೇಟ್ಗೂ ಸಹ ಹೆಲ್ಪ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ಆ ಒಂದು ಕಾಯ್ದೆ ತಂದಿರುವಂಥ ಸಂದರ್ಭದಲ್ಲಿ ಒಂದು ಕಂಪೆನ್ಸೇಷನನ್ನು ಕೊಟ್ಟಿದ್ರು, ಒಂದು ಪ್ರಾಮಿಸರಿ ಆ್ಯಕ್ಷನನ್ನು ಕೊಟ್ಟಿದ್ರು. ಸೊ ಈ ರೀತಿಯಾದಂಥ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಇಲ್ಲಿ ನಿಮ್ಗೊಂದು ಕ್ವಶನನ್ನು ಕೇಳ್ತೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ, ಅಂದರೆ ಸೈಮಲ್ಟೇನಿಯಸ್ ಆಗಿ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೈ ಪವರ್ಡ್ ಕಮಿಟಿಯನ್ನು ಸೆಟಪ್ ಮಾಡಿರುವಂಥದ್ದು. ಸೊ ಯಾರ ಒಂದು ನೇತೃತ್ವದಲ್ಲಿ ಯಾರು ಹೆಡ್ ಆಗಿದ್ರು, ಯಾರ ಒಂದು ಅಡಿನಲ್ಲಿ ಒಂದು ಹೈ ಪವರ್ಡ್ ಕಮಿಟಿಯ ರೆಕಮೆಂಡೇಷನ್ಸ್ಗಳನ್ನು ನಾವು ಈ ಸೈಮಲ್ಟೇನಿಯಸ್ ಆ್ಯಕ್ಷನ್ ಅಡಿನಲ್ಲಿ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನೇಮ್ ಕೇಳ್ತಾ ಇದ್ದೀನಿ, ಯಾರ ಒಂದು ನೇತೃತ್ವದ ಅಡಿನಲ್ಲಿ. ಇದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡೋಣ. ಅಂದರೆ ಇದು ಸ್ವಲ್ಪ ಡೀಟೇಲ್ಸ್ ಇದೆ. ಸೊ ಯಾವ ರೀತಿಯಾಗಿ phase 1 phase 2 ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಶ್ಯೂ ಬಂದಾಗ ಅದು ಮತ್ತೆ ಕನೆಕ್ಟ್ ಮಾಡೋಣ. ಸೊ ಇವತ್ತಿನ ಡಿಸ್ಕಷನಿಂದ ಡಿವಿಯೇಷನ್ ಆಗೋದು ಬೇಡ. ನೆಕ್ಸ್ಟ್ ಇವಾಗ ಗವರ್ನರ್ಸ್ ಆಫೀಸ್ಗೆ ಸಂಬಂಧಪಟ್ಟಂಥ ಒಂದು ಮಿಸ್ಯೂಸ್ ಆಗ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮಿಸ್ಯೂಸ್ ಆಗುವಂಥದ್ದು ಏನಂತ ಹೇಳ್ಬೋದು ಅಂದರೆ, ಇವಾಗ ಗವರ್ನರ್ ಅವ್ರು ಏನು ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಂದ ಆಗ್ತಾ ಇರುವಂಥ ಒಂದು ಪ್ರತಿನಿಧಿ ಅಂತ ಹೇಳ್ಬೋದು. ಅವರು ಅಪಾಯಿಂಟ್ಮೆಂಟ್ ಇರ್ತಾರಲ್ವ. ಸೊ ಗವರ್ನರ್ ಅವ್ರು ಏನು ಮಾಡ್ತಾರೆ, ಒಂದು ಸ್ಟೇಟಲ್ಲಿ ಸರಿಯಾಗಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡುತ್ತಾ ಇಲ್ವೋ, ಕಾರ್ಯ ಮಾಡುತ್ತಾ ಇಲ್ವೋ ಅಂತ ಎಲ್ಲ ಅಪ್ಡೇಷನ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತಾ ಇರುತ್ತೆ. ಸೊ ಈವನ್ ಅಲ್ಲಿ ಸರಿಯಾಗಿ ಸಂವಿಧಾನಾತ್ಮಕವಾಗಿರುವಂತಹ ಫ್ರೇಮ್ವರ್ಕಿಂದ ಹೊರಗಡೆ ಬಂದಿರುವಂಥ ಸಂದರ್ಭದಲ್ಲಿ ಗವರ್ನರ್ ಅವರು ಏನು ಮಾಡ್ಬೋದು, ಪ್ರೆಸಿಡೆನ್ಷಿಯಲ್ ರೂಲ್ಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಅವರಿಗೆ ರೆಕಮೆಂಡೇಷನ್ಸನ್ನು ಮಾಡ್ಬೋದು, ರೈಟ್. ಸೊ ಈ ರೀತಿಯಾಗಿ ಪ್ರೆಸಿಡೆಂಟ್ ಅವರಿಗೆ ರೆಕಮೆಂಡೇಷನ್ಸನ್ನು ಅವ್ರು ಮಾಡ್ತಾರಲ್ವಾ. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಾಗಿರೋದು, ಗೌರ್ಮೆಂಟ್ ಅವರ ಒಂದು ಆಫೀಸ್ಗೆ ಸಂಬಂಧಿಸಿದಂತೆ ನೋಡೋದಾದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ಟೇಟ್ ಗೌರ್ಮೆಂಟಲ್ಲಿ ಆಗ್ತಾ ಇರುವಂಥ ಬಿಲ್ಲನ್ನು ಪಾಸ್ ಮಾಡದೆ ಹಾಗೆ ಇಟ್ಕೊಂಡಿರ್ತಾರೆ. ಓಕೆ, ಸ್ಟೇಟ್ ಗೌರ್ಮೆಂಟ್ ನಡಿನಲ್ಲಿ ಬಿಲ್ಗೆ ಸಂಬಂಧಿಸಿದಂತೆ ಇವರು ಅಸೆಂಟ್ ಕೊಟ್ಟಾದ್ಮೇಲೆ ಮಾತ್ರ ಅದು ಲಾ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಅಥವಾ ಒಂದು ಲಾ ಆಗಬೇಕು ಅಂತಂದರೆ ಸ್ಟೇಟ್ ನಡಿನಲ್ಲಿ ಗವರ್ನರ್ ಅವರು ಫೈನಲ್ ಅಥಾರಿಟಿ ಅಂತ ಹೇಳ್ಬೋದು. ಎಷ್ಟೋ ಬಿಲ್ಗಳನ್ನು ಇವರು ರಿಸರ್ವ್ ಮಾಡಿ ಇಡ್ತಾರೆ. ಸಂವಿಧಾನಾತ್ಮಕವಾಗಿ ಒಂದು ಲಿಮಿಟೇಷನ್ಸ್ ಇಲ್ಲ ಅಂತ ನಾವು ಗಮನ ಹರಿಸಿದ್ವಿ. ಈವನ್ ರೀಸೆಂಟಾಗಿ ಸುಪ್ರೀಂ ಕೋರ್ಟು ಸಹ ಒಂದು ಟೈಮ್ ಡ್ಯೂರೇಷನನ್ನು ಕೊಟ್ಟಿರುವಂಥದ್ದು ಈ ಒಂದು ಬಿಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನೋಡುವಂಥದ್ದಾದರೆ, ನೀವು ಇಲ್ಲಿ ಗಮನ ಹರಿಸ್ಬೋದು, ಈ ಬಿಲ್ ರಿಸರ್ವೇಷನ್, ಓಕೆ, ಗವರ್ನರ್ ಅವರು ಬಿಲ್ಲನ್ನು ರಿಸರ್ವೇಷನ್ ಮಾಡುವಂಥ ಹಂತದಲ್ಲಿ ಏನಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ತಮಿಳ್ನಾಡು ಸರ್ಕಾರ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ಸೊ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ತಮಿಳ್ನಾಡಿನ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸಿ ಬಿಲ್ಗಳನ್ನು ಆಗಬಾರ್ದು, ಒಂದು ಟೈಮ್ ಲಿಮಿಟೇಷನನ್ನು ಕೊಟ್ಟಿರುವಂಥದ್ದಾಗಲಿ ಅಥವಾ ಡ್ಯೂರೇಷನನ್ನು ಕೊಟ್ಟಿರುವಂಥದ್ದಾಗಲಿ, ಈ ಡ್ಯೂರೇಷನ್ ಕೊಟ್ಟಿರುವಂಥದ್ದು ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರಿ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂಥ ಈ ಒಂದು ಇಶ್ಯೂನಲ್ಲಿ ಒಂದು ಡೈರೆಕ್ಷನನ್ನು ನೀಡಿರುತ್ತೆ. 2 ಮಂತ್ಸ್ ಒಂದು ಅಥವಾ ಒಂದು ಡ್ಯೂರೇಷನ್ ಅಡಿನಲ್ಲಿ ಟೈಮನ್ನು ಕೊಡಬೇಕು ಅಂತ. ಆದರೆ ಕನ್ಸಿಡ್ರೇಷನ್ ಏನಾಗುತ್ತೆ ಅಂದರೆ, ಇವಾಗ ಮತ್ತೆ ಆರ್ಟಿಕಲ್ 143 ನಡಿನಲ್ಲಿ, ಓಕೆ, 143 ನಡಿನಲ್ಲಿ ನಮ್ಮ ಪ್ರೆಸಿಡೆಂಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಸುಪ್ರೀಂ ಕೋರ್ಟ್ಗೆ ಮತ್ತೆ ಒಂದು ಕ್ವಶನ್ ಮಾರ್ಕನ್ನು ಮಾಡಿದ್ದಾರೆ. ಓಕೆ, ಸುಪ್ರೀಂ ಕೋರ್ಟು ಒಂದು ಅಡ್ವೈಸನ್ನು ಕೇಳಿದ್ದಾರೆ. ಓಕೆ, ಇವಾಗ ನೀವು ಟೈಮ್ ಲಿಮಿಟೇಷನ್ ಏನು ಕೊಟ್ಟಿದ್ದೀರಲ್ಲ, ಗವರ್ನರ್ ಅವರು ಮತ್ತು ಪ್ರೆಸಿಡೆಂಟ್ ಅವರು ಬಿಲ್ಲನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಅದು ಸಂವಿಧಾನಾತ್ಮಕವಾಗಿ ಸರಿ ಇದೆಯಾ ಇಲ್ವಾ, ಒಂದು ಕ್ವಶನ್ಸನ್ನು ಮತ್ತೆ ಅಗೇನ್ ಏನು ಮಾಡಿದೆ, ಸುಪ್ರೀಂ ಕೋರ್ಟ್ಗೆ ವಾಪಸ್ ಕೇಳಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಈ ಇಶ್ಯೂನ ನಾವು ಪ್ರಿವಿಯಸ್ಲಿ ಡಿಸ್ಕಷನ್ ಮಾಡಿರುವಂಥದ್ದು. ಸೊ ಇವಾಗ ಆರ್ಟಿಕಲ್ 143 ನಡಿನಲ್ಲಿ ಒಂದು ಅಡ್ವೈಸನ್ನು ತೆಗೆದುಕೊಂಡಿದ್ದಾರೆ ಅಂತ ನಾವು ಕಾಣ್ತಾ ಇದ್ದೀವಿ. ಸೊ ಬೇಸಿಕ್ ಇಶ್ಯೂ ಅಂದರೆ, ಇವಾಗ ಹೇಗೆ ಬಿಲ್ಲನ್ನು ಅಸೆಂಟ್ ಮಾಡಿರುವಂಥ ಸಂದರ್ಭದಲ್ಲಿ ವಿತ್ ಹೋಲ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಂಥ ಪ್ರೊವಿಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಬಟ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ರಿಫ್ಲೆಕ್ಷನ್, ಅದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟೇಟಿವ್ ಪವರನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ ಅಂತ ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಒಂದು
ಕಾಲ್ ಫಾರ್ ಆ್ಯಕ್ಷನ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇವ್ರು ಏನು ಮಾಡ್ತಿದ್ರೆ ಒಂದು ಫೆಡರಲಿಸಮ್, ಪ್ಲೂರಲಿಸಮ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿಯನ್ನು ಎತ್ತಿ ಇಡ್ತಕ್ಕಂಥ ಕನ್ಸಿಡರೇಷನನ್ನು ಮಾಡಬೇಕು. ಈವನ್ ಸೆಂಟ್ರಲೈಸೇಷನ್ ಪವರ್ ಆಗಿರ್ಬೋದು, ಇವುಗಳನ್ನೆಲ್ಲ ರೆಸಿಸ್ಟ್ ಮಾಡಬೇಕಂತದಾಗಲಿ, ಇವಾಗ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಲ್ಲ, ಅದು ಪೊಲರೈಸೇಷನ್ ಆಗದೇ ಇರೋ ಥರ ನೋಡ್ಕೊಳೋದಾಗಲಿ, ಮತ್ತು ಕಾನ್ಸ್ಟಿಟ್ಯೂಷನ್ ಆಫೀಸ್ಗಳ ಒಂದು ಮಿಸ್ಯೂಸ್ ಮಾಡದೇ ಇರತಕ್ಕಂತೆ ಆಗಬೇಕು. ಸೊ ಅವರು ಸಹ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಅಂತಂದರೆ ಅದು ಪ್ರಾಪರಾಗಿ ಅದಕ್ಕೊಂದು ಅಟಾನಮಿಯನ್ನು ಕೊಡಬೇಕು. ಸೊ ಅದು ಸಹ ನಮ್ಮ ಒಂದು ಸರ್ಕಾರದ ಅಡಿನಲ್ಲಿ ಕೆಲಸ ಮಾಡದೆ ಆ ಒಂದು ಆಫೀಸ್ಗೆ ಸಂಬಂಧಪಟ್ಟಂಥ ಏನು ಬೇಸಿಕ್ ಪ್ರಿನ್ಸಿಪಲ್ಸ್ಗಳಿದಾವಲ್ಲ ಅದನ್ನು ಫಾಲೋ ಮಾಡ್ತಾ ಅದು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಅಂದರೆ ಇವ್ರು ಹೇಳ್ತಾ ಇದ್ದಾರೆ ಇದು ಏನೇ ನಾವು ಎಲ್ಲಿ ಯಾವ ಏರಿಯಾದಲ್ಲಿ ನಾವು ಫೋಕಸ್ ಮಾಡಬೇಕು ಅಂತ. ಈವನ್ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಇಂಡಿಪೆಂಡೆನ್ಸಿ ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು ಡಿಗ್ನಿಟಿ ಆಗಿರ್ಬೋದು, ನಮ್ಮ ಎಲ್ಲ ವಾಯ್ಸ್ ಏನಿರುತ್ತಲ್ಲ ಅದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳುವಂಥದ್ದಾಗಲಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇದನ್ನು ನಾವೇನು ಹೇಳ್ಬೋದು, ಕೊಲೋನಿಯಲ್ ರೂಲಿಂದ ಹೋದಂಗೆ, ಅಂದರೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಕೊಲೋನಿಯಲ್ ರೂಲಲ್ಲಿ ಇದ್ದಂಗೆ ಅಂತಲೇ. ಸೊ ನಾವು ಅದನ್ನು ರಿಪ್ಲೇಸ್ ಮಾಡಬೇಕು ಅಂತಂದರೆ ನಾವು ಎಲ್ಲಿ ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಒಂದು ಇಂಡಿಪೆಂಡೆನ್ಸ್ ದಿನ ನಾನು ನಿಮಗೊಂದು ಮೆಸೇಜ್ ಕೊಡೋದು ಏನಂತಂದರೆ, ಪರ್ಟಿಕ್ಯುಲರ್ಲಿ ನಾವು ಯಾವುದೇ ಒಂದು ಡಿಸಿಷನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಒಂದು ವಾಯ್ಸ್ ಏನಾಗಿರುತ್ತಲ್ಲ ಅದನ್ನು ಫೈನಲ್ ಮಾಡಿ. ಓಕೆ, ಇಲ್ಲಿ ಹೇಗೆ ನಮ್ಮ ಒಂದು ಸಂವಿಧಾನದಲ್ಲಿ ಈ ಸಂವಿಧಾನವನ್ನೇ ನಾವು ಕನೆಕ್ಟ್ ಮಾಡ್ಕೊಂಡು ಹೋದರೆ ನಾವು ಇವತ್ತು ಪ್ರಿಫರೆನ್ಸ್ ಕೊಡ್ತಾ ಇರೋದು ಏನಂತಂದರೆ ಪಬ್ಲಿಕ್ನ ಒಂದು ವಾಯ್ಸ್, ರೈಟ್? ಪಬ್ಲಿಕ್ನ ಒಂದು ವಾಯ್ಸ್ ಇವತ್ತು ಚೆನ್ನಾಗಿದೆ ಅಂತಂದರೆ ಒಂದು ರಾಷ್ಟ್ರ ಇವತ್ತು ಸ್ಟ್ರಾಂಗ್ ಇರಲಿಕ್ಕೆ ಸಾಧ್ಯ, ಇಲ್ಲಿ ಸ್ಟೆಬಿಲಿಟಿಯನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಅದರ ಆಧಾರದ ಮೇಲೆ ನಾವು ಇವಾಗ ನಮ್ಗೆ ಏನೇ ಅನಿಸಿದ್ರು ಸಹ ಫ್ರೀಯಾಗಿ ಎಕ್ಸ್ಪ್ರೆಷನ್ ಮಾಡ್ಬೋದು. ಈ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳಿದ್ದಾವೆ, ನಾವು ಯಾವುದೇ ರೀತಿಯಾಗಿ ಹಾರ್ಮ್ ಮಾಡೋಂಥದ್ದಾಗಲಿ, ಆ ಲಿಮಿಟೇಷನ್ಸ್ಗಳನ್ನು ಬಿಡಿ. ಇವಾಗ ನಿಮ್ಮ ಒಂದು ಡೆವಲಪ್ಮೆಂಟ್ ಆಗಬೇಕು, ನೀವು ಸರಿಯಾಗಿ ನೀವು ಅಂದ್ಕೊಂಡಿದ್ದನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೈನಲ್ ವಾಯ್ಸ್ ಏನಿರುತ್ತಲ್ಲ ಅದನ್ನು ಕೇಳಿ. ಯಾವಾಗಲೂ ಫೈನಲ್ ವಾಯ್ಸ್ ನಿಮ್ಗೆ ಏನು ಹೇಳುತ್ತೆ ಅದ್ರ ಮೇಲೆ ನೀವು ಫಾಲೋಅಪ್ ಮಾಡಿ. ನೀವು ಒಂದು ಸರ್ತಿ ಡಿಸಿಷನ್ನ ತೆಗೆದುಕೊಂಡಾದ ಮೇಲೆ, ಸೊ ಅದು ಡಿಸಿಷನ್ ಆದಮೇಲೆ ಸ್ವಲ್ಪ ಡಿಲೇ ಆಗುತ್ತೆ, ಸ್ವಲ್ಪ ಟೈಮ್ ಬೌಂಡ್ ಏನಾದರೂ ವೇರಿಯೇಷನ್ ಆಗುತ್ತೆ. ಒಂದು ಸರ್ತಿ ಡಿಸಿಷನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಡಿಸ್ಟ್ರಾಕ್ಟ್ ಆಗಬೇಡಿ. ಬಿಕಾಸ್ ನೀವು ಎಷ್ಟು ಡಿಸ್ಟ್ರಾಕ್ಟ್ ಆಗ್ತೀರಾ ಅಥವಾ ನೀವು ಒಂದು ಪಾತಿಂದ ಡಿಫ್ರೆಂಟಾಗಿ ಹೋಗ್ತೀರಾ, ನಿಮ್ಮ ರಿಯಲ್ ಪಾತು ಕಡಿಮೆ ಆಗುತ್ತೆ. ಈಗ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತಂದ್ರೂ ಸಹ ಇವಾಗ ನೀವು ಡೇ ಟು ಡೇ ಬೇಸಿಸ್ ಮೇಲೆ, ಇವಾಗ KPSC ಎಕ್ಸಾಮ್ಗೆ ನೀವು ಓದ್ತಾ ಇದ್ದರೆ, ಯಾವುದೇ ರೀತಿ ಎಕ್ಸಾಮ್ ಇವಾಗ ಕಾಲ್ ಫಾರ್ಮ್ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಈ ಟೈಮನ್ನು ನೀವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡು, ನೀವು ಒಬ್ಬರೇ ವಿದ್ಯಾರ್ಥಿಗಳೆಲ್ಲ ಈ ರೀತಿಯಂಥ ತೊಂದರೆಗಳನ್ನು ಫೇಸ್ ಮಾಡ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಸಹ ಇದೇ ಒಂದು ಕಂಡೀಷನಲ್ಲಿದ್ದಾರೆ. ಆದರೆ ಸ್ಟ್ರೆಸ್ಸಿಗೊಳಗಾಗಬೇಡಿ. ಸೊ ನೀವೇನು ಮಾಡಿ ಅಂತಂದರೆ ಪ್ಯಾರಲಲ್ ಆಗಿ ಈಗ ನಿಮ್ಮ ಒಂದು ಆರೋಗ್ಯದ ಕಡೆಯೂ ಸಹ ಪ್ಯಾರಲಲ್ಲಿ ಗಮನ ಹರಿಸ್ತಾ ಸ್ವಲ್ಪ ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಅದನ್ನು ಸ್ವಲ್ಪ ರಿವಿಷನ್ ಮಾಡ್ತಾ ಹೋಗಿ. ಡೇ ಟು ಡೇ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗಿ. ಸೊ ವೀಕ್ಲಿ ಬೇಸಿಸ್ ಮೇಲೆ ಒಂದು ವಾರ ನೀವೇನು ಓದಿರ್ತಿಲ್ಲ ಅದನ್ನು ಕನ್ಸಲ್ಟೇಷನ್ ಮಾಡ್ತಾ ಹೋಗಿ. ಸೊ ಇದರಿಂದ ನೀವು ಟ್ರ್ಯಾಕಿಂದ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಬೇರೆ ಥಿಂಕ್ ಮಾಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನದಲ್ಲೇ ಕಾಲ್ ಮಾಡ್ತಾರೆ, ಯಾಕೆಂದರೆ ಆಲ್ಮೋಸ್ಟ್ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂ ಅಡ್ರೆಸ್ ಆದ ತಕ್ಷಣ ನಿಮಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳು ಕಾಲ್ ಫಾರ್ಮ್ ಆಗುತ್ತೆ. ಸೊ ನೀವು ಡಿಸೈಡ್ ಆಗಿ ನೆಕ್ಸ್ಟ್ ಯಾವ ಎಕ್ಸಾಮ್ ಬಂದರೂ ಸಹಿತ ನಾನು ಬರೆಯೋಕ್ಕೆ ರೆಡಿ ಇರ್ತೀನಿ. ಇವಾಗಲೇ ಒಂದು 2-3 ಮಂತ್ಸಲ್ಲಿ ನಾನು ಕಂಪ್ಲೀಟಾಗಿ ಯಾವ್ಯಾವ ವೀಕ್ ಸಬ್ಜೆಕ್ಟ್ಸ್ ಇದೆ ಇವುಗಳನ್ನೆಲ್ಲ ನಾನು ರಿವೈಸ್ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ನಿಮ್ಮ ಒಂದು ಫೈನಲ್ ವಾಯ್ಸ್ ಏನಾಗಿರುತ್ತಲ್ಲ, ಯಾರ ಮಾತನ್ನು ಕೇಳದೆ ನಿಮ್ಗೇನು ಅನಿಸುತ್ತೆ ಅದನ್ನು ನೀವು ಯಾವುದೇ ಒಂದು ಫೀಲ್ಡ್ ಇರಲಿ, ಇದಂತಷ್ಟೇ ಅಲ್ಲ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಂಡ್ರೆ ನಿಮ್ಮ ಫೈನಲ್ ವಾಯ್ಸನ್ನು ನೀವು ಕೇಳಿ ಅನ್ನುವಂಥದ್ದಾಗಿ ನಾವು ಹೇಳ್ತೀವಿ. ಇದರಿಂದ ಮಾತ್ರ ನಿಮ್ಮ ಒಂದು ಗ್ರೋತ್ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಒಂದು ಬೇರೆಯವ್ರ ಮಾತಿಂದ ಇನ್ಫ್ಲುಯೆನ್ಸ್ಗೆ ಒಳಗಾಗಬೇಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಇವತ್ತಿನ ಒಂದು ಕ್ವಶನನ್ನು ಹೇಳೋಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿದ್ದೀವಲ್ಲ ಆಲ್ರೆಡಿ. ಇವತ್ತು ಡಿಸ್ಕಸ್ ಮಾಡಿರೋ ಪ್ರಕಾರ ಕ್ಲೌಡ್ ಬಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಕೊಡ್ತಾ ಇದ್ದಾರೆ. 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಇದರ ಒಂದು ಲಿಮಿಟೇಷನ್ ಮೇಲೆ ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ. ಇದು ಹಿಮಾಲಯನ್ ರೀಜನ್ಸ್ಗಳಲ್ಲಿ ಕಂಡುಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಓನ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಈವನ್ ಇದು ಯಾಕೆ ಕಾರಣಗಳೇನಿದೆ, ಯಾವ ಒಂದು ಕಾರಣದಿಂದ ಇದು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದಾರೆ. ಸೊ 3 ರೀತಿಯಂಥ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದರೊಂದಿಗೆ ನಾನು ನಿಮಗೆ ಅಗೇನ್ 2 ಕ್ವಶನ್ಸ್ಗಳನ್ನು ಕೇಳಿರುವಂಥದ್ದು. ಸೊ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹೇಳಿದಾಗ ಏಜ್ ಲಿಮಿಟ್ ಮಾಡಿದಾರಲ್ಲ 21 ಇರುವಂಥದ್ದನ್ನು 18 ವರ್ಷಕ್ಕೆ ಮಾಡಿದಾರಲ್ಲ, ಈ ಒಂದು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂಥ ಅಮೆಂಡ್ಮೆಂಟ್ ಯಾವುದಿದೆ ಅಂತ ಕೇಳಿದ್ದೀನಿ. ಅದನ್ನು ಸಹ ನೀವು ಇಂಪಾರ್ಟೆಂಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ಸೈಮಲ್ಟೇನಿಯಸ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹೈ ಪವರ್ಡ್ ಕಮಿಟಿಯನ್ನು ಯಾರು ಹೆಡ್ ಮಾಡಿದರು, ಯಾರ ನೇತೃತ್ವದಲ್ಲಿ ಇದನ್ನು ಫಾರ್ಮ್ ಮಾಡಲಾಗಿರುವಂಥದ್ದು, ಯಾರು ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದರೊಂದಿಗೆ ಈ ಒಂದು 3 ಕ್ವಶನ್ಸನ್ನು ಈ ಒಂದು ಸಂಚಿಕೆಯಲ್ಲಿ ಕೇಳಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಗೊತ್ತಿರುವಂಥ ಆನ್ಸರನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.